ಶ್ಲೋಕ. ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ ನಿಜ ಋಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ ಅಲ್ವಾ? 3ನೇ ಶ್ಲೋಕ ಇದೆ ಅಲ್ವಾ? ಹಾಗಾದ್ರೆ ಏನನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವರು? ಮನೋರೂಪೇಕ್ಷು ಅಂತ ಏನ್ ಹೇಳ್ತಾ ಇದ್ದಾರೆ ನೋಡಿ. ಇದ್ರಲ್ಲಿ ಯಾವ್ಯಾವ ನಾಮ ಬರುತ್ತೆ? ಮನೋರೂಪ, ಇಕ್ಷುಕೋದಂಡ, ಪಂಚತನ್ಮಾತ್ರ, ಸಾಯಕ, ನಿಜಾರುಣ ಪ್ರಭಾಪೂರ, ಮಜ್ಜತ್ ಬ್ರಹ್ಮಾಂಡ ಮಂಡಲ. ಇಷ್ಟು ನಾಮಗಳು ಬರುತ್ತೆ ದೇವಿದು. ಈ ಮನೋರೂಪ, ಇಕ್ಷುಕೋದಂಡ ಅಂದ್ರೆ ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ 2 ಪದ ಇದೆ. ಮನೋರೂಪ ಅಂದ್ರೆ ಏನರ್ಥ? ಇಚ್ಛಿಸಿದ ರೂಪವನ್ನು ಪಡೆಯುವವಳು. ಈಗ ನಾನು ಸರಸ್ವತಿ ಆಗ್ಬೇಕು, ಸರಸ್ವತಿ ರೂಪ. ಲಕ್ಷ್ಮಿ ಆಗ್ಬೇಕು, ಲಕ್ಷ್ಮಿ ರೂಪ. ಲಲಿತಾದೇವಿ ಆಗ್ಬೇಕು, ಲಲಿತಾದೇವಿಯ ರೂಪ. ಈ ರೀತಿಯಾಗಿ ಇಚ್ಛಾ ರೂಪವನ್ನ ಧರಿಸುವವಳನ್ನ ನಾವು ಮನೋರೂಪ. ಮನೋ ಅಂದ್ರೆ ಮನಸ್ಸು, ಮನಸ್ಸಿನಲ್ಲಿ ಮೂಡಿದ ರೂಪವನ್ನ ನಾವು ಮನೋರೂಪ ಅಂತ ಕರಿತಾ ಇದ್ದೇವೆ. ಆಕೆಗೆ ಯಾವ ಸಮಯದಲ್ಲಿ ಯಾವ ರೂಪ ಬೇಕೋ ಆ ರೂಪವನ್ನ ಆಕೆ ತಾಯ್ತಾಳೆ. ಹಾಗಾಗಿ ಅದನ್ನ ನಾವು ಮನೋರೂಪ ಅಂತ ಕರಿತೀವಿ ಅಲ್ವಾ? ಇನ್ನೊಂದು ಅಕ್ಷರ ಕೂಡ ಇದೆ ಅಲ್ಲಿ, ಇಕ್ಷುಕೋದಂಡ. ಇಕ್ಷು ಅಂದ್ರೆ ಅರ್ಥ ಸಂಸ್ಕೃತದಲ್ಲಿ ಕಬ್ಬು ಅಂತ ಅರ್ಥ. ಏನೋ ಕಬ್ಬು ಅಂತ ಕರಿತೀವಲ್ವಾ, ಹಿಂದಿಲ್ ಗನ್ನ ಅಂತೀವಿ, ಶುಗರ್ ಕೇನ್ ಅಂತ ಕರಿತೀರಾ. ಸೊ ಆ ಕಬ್ಬಿಗೆ ನಾವು ಇಕ್ಷುಕೋದಂಡ. ಲಲಿತಾದೇವಿಯ ಫೋಟೋವನ್ನ ನೋಡಿದೀರಾ? ಏನ್ ಇಟ್ಕೊಂಡಿದ್ದಾರೆ ದೇವಿ ಕೈಯಲ್ಲಿ? ಯಾವ ದಂಡ? ಕಬ್ಬನ್ನ ಹಿಡ್ಕೊಂಡಿದ್ದಾರೆ. ತುಂಬಾ ಜನ ಅನ್ಕೊಂಡಿರ್ಬೋದು ದೇವಿಗೆ ಕಬ್ಬು ಪ್ರಿಯವಾಗಿರುತ್ತೆ, ಹಾಗಾಗಿ ಆಕೆ ಕಬ್ಬನ್ನ ತನ್ನ ಕೈಯಲ್ಲಿ ಧರಿಸಿದ್ದಾಳೆ ಅಂತ. ಆದ್ರೆ ಅದರಿಂದ ಇರೋ ಅರ್ಥವನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಕಬ್ಬಿನ ಜಲ್ಲೆ ಏನ್ ತುಂಬಿದೆ? ಅದರ ಪ್ರತಿ ಗಿಣ್ಣಿನಲ್ಲೂ ಕೂಡ ಸಿಹಿಯಾದ ರಸ ತುಂಬಿದೆ ಅಲ್ವಾ? ಆ ರಸ ತುಂಬಿದೆ. ಆ ರಸದ ಅರ್ಥ ಏನು ಅಂದ್ರೆ, ತಾಯಿ ಆ ಕಬ್ಬನ್ನ ಯಾಕೆ ನಮ್ಗೆ ತೋರಿಸ್ತಾ ಇದ್ದಾಳೆ ಅಂದ್ರೆ ಇದು ಮನಸ್ಸು. ಆ ಕಬ್ಬು ಏನು? ಮನಸ್ಸಿನ ಪ್ರತೀಕ. ಅದು ಮನಸ್ಸನ್ನ ಇಂಡಿಕೇಟ್ ಮಾಡುತ್ತೆ. ಆ ಮನಸ್ಸು ಹೇಗೆ ಅಂದ್ರೆ, ಹೇಗ್ ಬೇಕು ಅಂದ್ರೆ ಹಾಗೆ ಎಲ್ರಿಗೂ ಕೊಡುವಂತದ್ದಲ್ಲ. ಅದ್ರ ತುಂಬಾ ಸಿಹಿ ತುಂಬಿದೆ ಅಂದ್ಬಿಟ್ಟು ನಾವೆಲ್ರಿಗೂ ಕೊಡಕ್ ಆಗಲ್ಲ, ಅಥವಾ ಅದು ಹೇಗ್ ಬೇಕಾದ್ರೆ ಅದನ್ನ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಶರ ಇದೆ. ಶರ ಅಂದ್ರೆ ಕಂಡೀಷನ್ಗಳಿದೆ. ಆ ಕಂಡೀಷನ್ ಪ್ರಕಾರ ನಾವು ಫಾಲೋ ಮಾಡ್ಬೇಕು. ಆಗ ಮಾತ್ರ ನಮ್ಮ ಮನಸ್ಸು ಹಿಡಿತದಲ್ಲಿರುತ್ತೆ. ಆ ಕಬ್ಬಿನ ಜಲ್ಲೆಯನ್ನ ಇಟ್ಕೊಂಡಿರೋದ ಅದರ ಉದ್ದೇಶ ಏನು ಅಂದ್ರೆ ಮನಸ್ಸನ್ನ ಅವಳು ಬಿಂಬಿಸ್ತಾ ಇದ್ದಾಳೆ. ಆ ಯೋಗಿಗಳ ಮನಸ್ಸು, ತಪಸ್ ಮಾಡೋರ್ ಮನಸ್ಸು ಹೇಗೆ ಒಂದೇ ಕಡೆ ಇರುತ್ತೆ ನೋಡಿ, ಅದೇ ತರ ನಮ್ಮ ಮನಸ್ಸು ಕೂಡ ಆಗಬೇಕು. ಆದ್ರೆ ನಮ್ಮ ಮನಸ್ಸಿನ ತುಂಬಾ ಸಿಹಿ ತುಂಬಿಟ್ಟಿದೆ, ಕಬ್ಬಿನ ಜಲ್ಲೆ ತರ. ಅದನ್ನ ನೋಡಿದ ತಕ್ಷಣ ಗೊತ್ತ ಬರುತ್ತೆ, ಇರುವೆ ಬರುತ್ತೆ, ಜೇನು ಹುಳಗಳು ಬರುತ್ತೆ, ಬೇರೆ ರೀತಿಯಾದಂತ ಎಲ್ಲ ಪ್ರಾಣಿ ನಮ್ಮನ್ನ ಮುತ್ಲಿಕ್ಕೆ ಬರ್ತವೆ. ಅಂದ್ರೆ ಏನಾದ್ರ ಅರ್ಥ? ಆಸೆ, ಆಕಾಂಕ್ಷೆ, ದುರಾಸೆ, ಸುಳ್ಳು, ಲೋಭ ಇವೆಲ್ಲ ಗೊಣ ಗೊತ್ತ ಜೇನುಹುಳುಗಳ ತರ. ನಮ್ಮ ಮನಸ್ಸು ಕಬ್ಬಿನ ಜಲ್ಲೆ ತರ. ಅದೆಲ್ಲ ಬರುತ್ತೆ ನಮ್ಮನ್ನ ತಗೊಂಡ್ ಹೋಗಕ್ಕೆ. ಆದ್ರೆ ಆ ಕಬ್ಬು ಯಾವಾಗ ಗಟ್ಟಿಯಾಗಿ ನಿಂತಿರುತ್ತೋ ಅದನ್ನ ಕಚ್ಲಿಕ್ಕೆ ಅವಕ್ಕೆ ಯಾವಕ್ಕೂ ಸಾಧ್ಯ ಆಗದೆ ವಾಪಸ್ ಹೋಗ್ತವೆ. ನೀವೇನಾದ್ರೂ ಅದನ್ನ ಅರೆದು ಬಿಟ್ರೆ ಆ ನಿಮ್ಮಲ್ಲಿರುವ ಎಲ್ಲ ಸಿಹಿಯನ್ನ, ಆ ಆಸೆ, ಆಕಾಂಕ್ಷೆಗಳು, ದುರಾಸೆಗಳು ಎಲ್ಲ ಕದ್ದು ಬಿಡ್ತವೆ, ನಮ್ಮನ್ನ ಪಾಪಕೂಪಕ್ಕೆ ತಳ್ಳುತ್ತೆ. ಹಾಗಾಗಿ ದೇವಿ ತೋರಿಸ್ತಾ ಇದ್ದಾಳೆ ಕಬ್ಬನ್ನ ಹಿಡ್ಕೊಂಡು. ನೋಡಿ, ಈ ಕೈಯಲ್ಲಿ ಕಬ್ಬನ್ನ ಹಿಡ್ಕೊಂಡಿದೀನಿ, ಇಕ್ಷುಕೋದಂಡ. ಅದನ್ನ ಬಿಲ್ಲಾಗಿ ಮಾಡ್ಕೊಂಡಿದೀನಿ, ಸುಮ್ನೆ ಹಿಡ್ಕೊಂಡಿಲ್ಲ ನಾನು. ಅದ್ರ ಅರ್ಥ ಪಂಚಭೂತಗಳ ಪಂಚತನ್ಮಾತ್ರೆ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. 5 ರೀತಿಯಾದಂತಹ ಹೂಗಳನ್ನ ಬಾಣವಾಗಿ ಇಟ್ಕೊಂಡಿದ್ದೀನಿ. ಆಯ್ತಾ? ಹೂಗೊಂಚಲನ್ನ ತನ್ನ ಬಲಗಡೆಯ ಕೆಳಕೆಯಲ್ಲಿ ಇಟ್ಕೊಂಡಿದ್ದಾಳೆ. ನೀವು ಅದನ್ನು ಅಬ್ಸರ್ವ್ ಮಾಡಿ. ಹೂಗೊಂಚಲನ್ನು ಕೂಡ ತಾಯಿ ಇಟ್ಕೊಂಡಿದ್ದಾಳೆ. ಕಬ್ಬು ಬಿಲ್ಲಾಯ್ತು, ಹೂವುಗಳು ಬಾಣ ಆಯ್ತು. ಕಬ್ಬು ಸಿಹಿ ಆಯ್ತು, ಹೂವುಗಳು ಮೃದು ಆಯ್ತು. ಎಷ್ಟು ಚೆನ್ನಾಗಿದೆ ನೋಡಿ ಕನೆಕ್ಷನ್. ಈ ಮನಸ್ಸು ಅನ್ನೋ ಬಿಲ್ಲಿನಿಂದ ಬಾಣಗಳನ್ನ ಸಂಧಿಸಿ ಗುರಿ ನೋಡಿ ಹೊಡಿಬೇಕು ನಾವು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಬಿಲ್ಲು ಬಾಣ ಬಿಡ್ಬೇಕು, ಆಕ್ಸಿಡೆಂಟ್ ಅವರು ಬಿಡ್ಬೇಕಾದ್ ನಾನೀಗ. ಆಯ್ತಾ? ಈಗ ನಾನೊಂದು ಬಿಲ್ ಬಿಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಮ್ಮ? ಬಿಲ್ಲಿನ ಹೆದೆಗೆ ನಾನು ಆ ಬಾಣದ ಹೆದೆಗೆ ಬಿಲ್ಲನ್ನ ತಗೊಂಡು ಗುರಿ ಇಟ್ಟು ಹೊಡಿಬೇಕು. ಈಗ ನಿಮ್ ಮನಸ್ಸು ಏನಂತ ಅನ್ಕೊಳ್ಳಿ ನೀವು, ಅದು ಒಂದು ಬಿಲ್ಲು. ಬಾಣಗಳು ಯಾವುದು ಬಾಣ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅಂದ್ರೆ ನಮ್ ಪಂಚಭೂತ ಪಂಚೇಂದ್ರಿಯಗಳಿದಾವಲ್ಲ, ನಾವ್ ಅದರಿಂದ ಶಬ್ದ ಯಾವ್ದ್ರಿಂದ ಕೇಳ್ತೀವಿ? ಕಿವಿಯಿಂದ. ಸ್ಪರ್ಶ ಯಾವ್ದ್ರಿಂದ ಮಾಡ್ತೀವಿ? ನಮ್ಮ ಚರ್ಮದಿಂದ. ರೂಪ, ರಸ,
ಗಂಧ, ಇದೆಲ್ಲ ಒಂದೊಂದು ಆರ್ಗನ್ಸ್ ಇಂದ ನಾವು ಕ್ರಿಯೇಟ್ ಮಾಡ್ಕೊಂತೀವಲ್ವಾ, ಅದನ್ನೇನಾದ್ರೂ ನೀವು ಬಿಲ್ಲು ಬಾಣ ಆಗಿ ಉರಿಯಿಟ್ಟು ಹೊಡೆದ್ಬಿಟ್ರೆ ನೀವು ಸಕ್ಸಸ್ ಆಗ್ತೀರ. ಸರ್ ಎಲ್ಲಿ ಹೊಡಿಬೇಕು? ಎಲ್ಲಿಗೂ ಅಲ್ಲ, ಅದಷ್ಟು ತಾಯಿ ಪಾದಕ್ಕೆ ಅರ್ಪಿಸ್ಬೇಕು ಅಂತ ಅರ್ಥ. ನೀವು ಇದನ್ನೆಲ್ಲ ತಾಯಿ ಪಾದಕ್ಕೆ ಅರ್ಪಿಸಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ತಾಯಿಯ ಅರುಣ ಕಾಂತಿಯನ್ನ ನೀವು ನೋಡ್ತೀರಾ. ಅರುಣ ಅಂದ್ರೆ ಯಾರು ಅಂತ ನೆನ್ನೆ ಹೇಳ್ಬಿಟ್ಟಿದ್ದೀನಪ್ಪ, ಮತ್ತೆ ಅರುಣನ್ ಬಗ್ಗೆ ಕೇಳೋದ್ ಬೇಡ. ಯಾರು ಅವನು ಅರುಣ ಅಂತ? ಅರುಣ ಕಾಂತಿ ಅಂದ್ರೆ ಅರುಣಂಗೆ ದೇವತೆಗಳೆಲ್ಲ ಏನಂತ ವರಪ್ರಸಾದ ಮಾಡಿ ಯಾವ ಬಣ್ಣ ದಾನ ಮಾಡಿದ್ರು? ಕೆಂಪು ಬಣ್ಣ. ಹಾಗಾಗಿ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಬಾನಿನಲ್ಲಿ ಕೆಂಪು ಬಣ್ಣ ಮೂಡುತ್ತೆ, ಬಿಕಾಸ್ ಆಫ್ ಅವನ ನಿಷ್ಠೆಯಿಂದ ದೇವತೆಗಳು ಕೊಟ್ಟಂತಹ ವರ. ಅರುಣ ಕಾಂತಿ ಯಾವ ತರ ಅರುಣ ಕಾಂತಿ, ಅದನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದ್ರೆ ಬ್ರಹ್ಮಾಂಡವನ್ನೆಲ್ಲ ಆಕೆ ಆವರಿಸಿಕೊಂಡಿದ್ದಾಳೆ. ಹಾಗಾಗಿ ಆಕೆಯ ಅವತಾರವೂ ಹೀಗೆ ಆಯ್ತು ಅಂತ ಅರ್ಥ. ಉದಾಹರಣೆಗೆ ಶಾಕಾಂಬರಿ ಅಂತ ಕರಿತೀವಳ್ನ, ನಿಜನ? ಆಕೆ ಇನ್ನೊಂದು ಹೆಸರೇನು? ಶಾಕಾಂಬರಿ. ಶಾಕಾಂಬರಿ ಅಂದ್ರೇನು? ತರಕಾರಿ, ಹಣ್ಣು, ಹಂಪಲು. ಯಾಕೆ ಅವಳನ್ನ ಆ ರೀತಿಯಾಗಿ ಕರಿಬೇಕು ಅಂದ್ರೆ ಅದರ ಹುಟ್ಟಿಗೆ ಕಾರಣಲಾದಂಥವಳು. ಹಾಗಾಗಿ ಆಕೆಯನ್ನ ಶಾಕಂಭರಿ ಅಂತ ಕರಿತೀವಿ. ಈಗ ಅರ್ಥ ಆಯ್ತಾ? ಮನೋರೂಪೇಕ್ಷು ಕೋದಂಡ ಅಂದ್ರೆ ಮನಸ್ಸು ಅಂತಕ್ಕಂಥದ್ದು, ಮನಸ್ಸಿನ ಪ್ರತೀಕವಾಗಿ ಆಕೆ ಏನ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ಇಕ್ಷುವಿನ ಕೋದಂಡವನ್ನ ಇಟ್ಕೊಂಡಿದ್ದಾಳೆ. ಪಂಚ ತನ್ಮಾತ್ರ ಸಹಾಯಕ ಅಂದ್ರೆ ಪಂಚಭೂತ ಮತ್ತು ಪಂಚ ತನ್ಮಾತ್ರೆಗಳು, ಪಂಚ ಇಂದ್ರಿಯಗಳನ್ನ ಹೂವಾಗಿ ಮಾಡ್ಕೊಂಡಿದ್ದಾಳೆ. ಯಾರದನ್ನ ನಿಜವಾಗ್ಲೂ ಕೂಡ ಆಕೆಯ ಪಾದಕ್ಕೆ ನಾವು ಅರ್ಪಿಸ್ಬಿಡ್ತೀವೋ, ಪ್ರಭಾಪೂರವಾದಂತಹ ಮಜ್ಜದ್ ಬ್ರಹ್ಮಾಂಡಕ್ಕೆಲ್ಲ ಅರ್ತಕ್ಕಂಥ ನಿಜಾರುಣವಾದ ಅರುಣನ ಶಕ್ತಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಎಷ್ಟು ಸಿಂಪಲ್ ಆಗಿ ಅರ್ಥ ಆಗ್ತು ನೋಡಿ ಆ ಶ್ಲೋಕ. ವೆರಿ ಈಸಿ ಅಲ್ವಾ? ಮನೋರೂಪೇಕ್ಷು ಕೋದಂಡ, ಪಂಚ ತನ್ಮಾತ್ರ ಸಾಯಕ, ನಿಜ ಅರುಣ, ಪ್ರಭಾ ಪೂರ, ಮಜ್ಜದ್ ಬ್ರಹ್ಮಾಂಡ ಮಂಡಲ. ಇಡೀ ಬ್ರಹ್ಮಾಂಡದಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಗೋಚರ ಆಗುತ್ತೆ ನಾವಿದೆಲ್ಲವನ್ನ ತಾಯಿಯ ಪಾದಕ್ಕೆ ಅರ್ಪಣೆಯನ್ನ ಮಾಡಿದಾಗ. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಹಾಗಾದ್ರೆ? ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಂತ ಹೇಳ್ತಾರೆ. ಇಲ್ಲೆಲ್ಲ ಹೂಗಳ ಹೆಸರು ಹೇಳ್ಬಿಟ್ರು. ಹಿಂದೆ ಹೂವನ್ನ ಮಾಡ್ಕೊಂಡವರೇ ಬಿಡ್ತಾರೆ ಅಂದ್ರು. ನಿಜವಾದ ಹೂವುಗಳ ಹೆಸರನ್ನ ಇಲ್ಲಿ ಬಳಸ್ತಾ ಇದ್ದಾರೆ. ಯಾವ್ಯಾವ ಹೂವು ಭಗವತಿ ಅಂತ. ಹಿಂದಿನ ಶ್ಲೋಕದಲ್ಲಿ ತರಕಾರಿ ಅಂತ ಅಂದೆ ನಾನು ಅಲ್ವಾ? ಏನು ಭಗವತಿ ಯಾಕೆ ಅಂದ್ರೆ ನಾನು ತರಕಾರಿ, ಹಣ್ಣು ಮುಂತಾದವುಗಳನ್ನ ಪ್ರವೇಶ ಮಾಡಿ ಆಕೆ ರಸವನ್ನ ತುಂಬಿಸ್ತಾಳೆ ಅಂತ. ಆಯ್ತಾ? ಇನ್ನು ಅದಕ್ಕೆ ನಿಮ್ಗೆ ಬಿಡಿಸಿ ಹೇಳಬೇಕು ಅಂದ್ರೆ ದೇವಿಗೆ ನವರಾತ್ರಿಲಿ ತರಕಾರಿ ಅಲಂಕಾರ ಮಾಡ್ತಾರೆ. ಅದು ನಾವು ಶಾಕಾಂಬರಿ ಅಲಂಕಾರ ಅಂತ ಕರಿತೀವಿ ಅಲ್ವಾ? ದೇವಿ ಮನೋರೂಪಳಾಗಿರೋದ್ರಿಂದ ನಿಮಿಷಾಂಬ ಅಂತ ಹೆಸರು ಬೇರೆ ಹಾಕಿ. ನಿಮಿಷಾಂಬ ದೇವಸ್ಥಾನ ಗೊತ್ತು. ವಾಟ್ ಈಸ್ ದ ಮೀನಿಂಗ್ ಆಫ್ ನಿಮಿಷಾಂಬ ಅಂದ್ರೆ ನಿಮಿಷದಲ್ಲಿ ತನ್ನ ರೂಪವನ್ನ ಬದಲಾಯಿಸಿಕೊಳ್ಳುವ ಶಕ್ತಿ ಹೊಂದಿರತಕ್ಕಂತ ಶಕ್ತಿ ದೇವತೆಯನ್ನ ನಾವು ನಿಮಿಷಾಂಬ ಅಂತ ಕರಿತೀವಿ. ಯಾವ ಭಕ್ತರು ಏಕಾಗ್ರತೆ ಚಿತ್ತೆಯಿಂದ ಅವಳನ್ನ ಧ್ಯಾನಿಸಿದಾಗ ನೀವು ಕಣ್ಣು ರಪ್ಪೆ ಮುಚ್ಚಿ ತೆರೆಯೋ ಅಷ್ಟರಲ್ಲಿ ನಿಮಿಷದಲ್ಲಿ ಅನುಭವಕ್ಕೆ ಬಂದ್ರೆ ಆಕೆ ನಿಮಿಷಾಂಬೆ. ಈಗ ಅರ್ಥ ಆಗ್ತಾ ಇದೆಯಾ? ಸೊ ಕಬ್ಬಿನಿಂದ ಬಿಲ್ಲಿನಿಂದ ಬಿಡಲು ಬಾಣಗಳನ್ನ ಪಂಚತನ್ಮಾತ್ರೆ ರೂಪ, ರಸ, ಶಬ್ದ, ಸ್ಪರ್ಶ, ಗಂಧ ಮಾಡ್ಕೊಂಡಿದ್ದಾಳೆ ಅಂತ ನಾನು ಹೇಳಿದ್ದೀನಿ. ಆಯ್ತಾ? ಅದನ್ನ ನೀವು ಅರ್ಥ ಮಾಡ್ಕೊಂಡು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಈಗ ಮುಂದಿನ ಶ್ಲೋಕವನ್ನ ನಾವು ನೋಡೋಣ. ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟಿರ ಮಂಡಿತ. ಚಂಪಕ, ಅಶೋಕ, ಪುನ್ನಾಗ, ಸೌಗಂಧಿಕ, ಲಸತ್, ಕಚ, ಕುರ್ವಿಂದ, ಮಣಿಶ್ರೇಣಿ, ಕನತ್, ಕೋಟಿರ ಮಂಡಿತ. ಇಷ್ಟು ನಾಮ ಇದೆ. ಇಲ್ಲಿ ಹೂವುಗಳನ್ನ ಹೆಸರಿಸ್ತಾ ಇದ್ದಾರೆ. ಹೂವು ಅಂದ್ರೆ ಏನಪ್ಪ? ಸೌಂದರ್ಯದ ಪ್ರತೀಕ, ಪರಿಮಳದ ಪ್ರತೀಕ, ಸುಗಂಧತೆಯ ಪ್ರತೀಕ, ಫ್ಲೇವರ್ಫುಲ್ ಆಗಿರ್ತಕ್ಕಂಥದ್ದು. ಹೂವು ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೂವುಗಳನ್ನ ನೀವೆಲ್ಲ ಮುತ್ತೈದೆಯರು ಜಡೆಗೆ ಮುಡ್ಕೊಂತಿರಲ್ವಾ? ಕೇಶದ ಪಾಶಕ್ಕೆ ಸುಗಂಧಯುಕ್ತವಾದ ಪರಿಮಳಯುಕ್ತವಾದ ಹೂವನ್ನ ಹೇರಿಸ್ಬಿಟ್ರೆ ಕೇಶಕ್ಕೆ ಜೀವ ಬರುತ್ತೆ.
ಆವಾಗ ಹೂವನ್ನ ನಾವು ಮುಡಿತೀವಿ, ಆಗ ನಮಗೆ ಜೀವ ಬರುತ್ತೆ, ಕೂದಲಿಗೆ ಜೀವ ಬರುತ್ತಂತೆ, ಕೂದಲು ನಗಕ್ಕೆ ಶುರು ಮಾಡುತ್ತಂತೆ, ಇಡೀ ದೇಹಕ್ಕೆ ಕೂದಲು ಒಂದು ಸಂದೇಶವನ್ನ ಕಳಿಸುತ್ತಂತೆ. ಈ ಟೈಮಲ್ಲಿ ನೀನು ಆಕ್ಟಿವ್ ಆಗಿರ್ಬೇಕು, ಬಾಡಿ ಆಕ್ಟಿವ್ ಆಗಿರ್ಬೇಕು, ಚಕ್ರಾಸ್ ಎಲ್ಲ ಆಕ್ಟಿವ್ ಆಗಿರ್ಬೇಕು. ಬಿಕಾಸ್ ಬಾಡಿಗೆ ಯಾವುದೋ ಒಂದು ನವ ಚೈತನ್ಯ ಬಂತು, ಹೊಸ ಹುರುಪು ಬಂತು ಅಂತ. ಹಾಗಾಗಿ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಅರಿಶಿನ ಕುಂಕುಮಕ್ಕೆ ಹೋಗ್ಬೇಕಾದ್ರೆ ಹೂವನ್ ಕಂಪಲ್ಸರಿಯಾಗಿ ಕೊಟ್ಟೇ ಕೊಡ್ತಾರೆ, ತಲೆಗೆ ಮುಡ್ಕೊಳ್ಳಿ ಅಂತ. ನಾವು ತುಂಬಾ ಶಾರ್ಟ್ ಕಟ್ ಆಗಿ ಅದನ್ನ ಕೈಲಿ ಇಟ್ಕೊಂಡು ಹಾಗೆ ವಾಪಸ್ ಬರ್ತೀವಿ, ತಲೆಗೆ ಮುಡ್ಕೊಳಕ್ಕೆ ಹೋಗೋದಿಲ್ಲ. ಹೊರಗಡೆ ಹೋಗ್ಬೇಕಾದ್ರೆ ಹೂ ಸಿಗ್ಲಿಲ್ಲ ಅಂದ್ರೆ ದಾರಿಲಿ ಹೋಗ್ಬೇಕಾದ್ರೆ ಒಂದ್ ಪತ್ರೆನಾದ್ರೂ ತಲೆಗೆ ಇಟ್ಕೊಂಡು ಹೋಗ್ತಿದ್ರು. ಯಾವುದೇ ರೀತಿಯ ಪತ್ರೆ ಸಿಕ್ಕಿದ್ರೆ ಪತ್ರೆನೇ ತಲೆಗೆ ಇಟ್ಕೊಂಡು ಹೋಗ್ತಾ ಇದ್ರು. ಬಟ್ ಈಗ ಪತ್ರೆ ಇಟ್ಕೊಳಕ್ಕೆಲ್ಲ ನಮ್ಗೆ ಆಗಲ್ಲ, ಅವಮಾನ ಆಗತ್ತೆ ಅಲ್ವಾ. ಗರುಡ ಪುರಾಣದಲ್ಲಿ 36ನೇ ಅಧ್ಯಾಯ ಅನ್ಸುತ್ತೆ, ಪರ್ಟಿಕ್ಯುಲರ್ ಆಗಿ ಹೇಳ್ಬಿಟ್ಟವ್ರೆ ಸ್ತ್ರೀ ಧರ್ಮ, ಸ್ತ್ರೀ ಏನನ್ನೆಲ್ಲ ಫಾಲೋ ಮಾಡ್ಬೇಕು ಅಂತ ಆ ಗರುಡ ಪುರಾಣದಲ್ಲೇ ಹೇಳ್ಕೊಂಡಿದ್ದಾರೆ. ನಾನ್ ಹೇಳಿದ್ದಲ್ಲ, ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಅದನ್ನೊಮ್ಮೆ ನೀವು ತೆಗೆದು ನೋಡಿ. ಸ್ತ್ರೀಗಿರ್ಬೇಕಾಗಿರ್ತಕ್ಕಂಥ ಲಕ್ಷಣ ಏನು ಅನ್ನೋ ವಿಚಾರವನ್ನ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಇದೆಲ್ಲ ಏನಂತೀವಿ, ಕಟ್ಟುಕತೆ ಅಂತೀವಿ ಅಥವಾ ಯಾರೋ ಮಾಡಿರೋದು ಅಂತೀವಿ. ಇದನ್ನೆಲ್ಲ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ಅಂತೆಲ್ಲ ನೀವು ಹೇಳಿರ್ಬೋದು ತುಂಬಾ ಜನ. ಆದ್ರೆ ಅದೆಲ್ಲ ಸತ್ಯತೆ ಅಲ್ಲ. ನಾವೇನ್ ಮಾಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಹಿಂದಿನ ಕಾಲದಿಂದ ಬಂದಿರ್ತಕ್ಕಂಥದ್ದು. ದೇವತೆಗಳೇ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಅದನ್ನ ನಾವು ಮಾಡ್ಕೊಂಡು ಬಂದ್ರೆ ಖಂಡಿತ ನಮಗೆ ಅದ್ರ ಫಲ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಸ್ತ್ರೀ ಧರ್ಮ ವರ್ಣನ ಅಂತ 35ನೇ ಅಧ್ಯಾಯ ಗರುಡ ಪುರಾಣದಲ್ಲಿದೆ. ಸೊ ಅಲ್ಲಿ ಏನ್ ಹೇಳ್ತಾರೆ ವಿಶೇಷವಾಗಿ ಸ್ತ್ರೀಯರ ಬಗ್ಗೆ ಅಂತ ಅಂದ್ರೆ, ಮಿತ್ರಾವತಾರ ಹೇಳ್ತಾರೆ, ತಾರೆಯ ಪಾತಿವ್ರತ್ಯ ಬಗ್ಗೆ ಹೇಳ್ತಾರೆ, ಮತ್ತೆ ನಿರತಿಯ ಅವತಾರದ ಬಗ್ಗೆ ಹೇಳ್ತಾರೆ. ನೀವು ತಾರೆ ಬಗ್ಗೆ ಕೇಳಿದಿರಲ್ವಾ? ಎಲ್ಲ ಪತಿವ್ರತ ಸ್ತ್ರೀಯರಲ್ಲಿ ತಾರೆ ಕೂಡ ಒಬ್ಳು ಬರ್ತಾಳೆ. ತಾರೆ ಯಾರು ಗೊತ್ತಾ? ಬೃಹಸ್ಪತ್ಯಾಚಾರ್ಯರ ಭಾರ್ಯೆ, ಅಂದ್ರೆ ಗುರುವಿನ ತಾಯಿ ತಾರೆ. ಮಿತ್ರನ ಪುತ್ರಿ ಆಗಿರ್ತಾಳೆ ಅವಳು. ಮಿತ್ರನಂತೆ ಮಹಾಪತಿವ್ರತೆ ಆಗಿರ್ತಾಳೆ. ಉತ್ತಮ ಸ್ತ್ರೀಯರಿಗೆ ಪಾತಿವ್ರತೆಯನ್ನು ಉಪದೇಶ ಮಾಡ್ಬೇಕು ಅಂತಾನೆ ಅವಳು ಸಂಸಾರ ತಾರಕಳಾಗಿರೋದ್ರಿಂದ ಅವಳು ತಾರೆ ಅಂತ ಹೆಸರು ಬಂದ್ಬಿಡ್ತು. ಅಂದ್ರೆ ಸಂಸಾರಕ್ಕೋಸ್ಕರ ಸದಾ ಸಂಸಾರದಲ್ಲಿ ತಲ್ಲೀನನಾಗಿ ಅವಳು ಇದ್ದಿದ್ರಿಂದ ಅವಳಿಗೆ ತಾರೆ ಅಂತ ಹೆಸರು ಕೂಡ ಬರುತ್ತೆ. ಹಾಗಾಗಿ ತಾರೆ ದ್ವಾಪರದಲ್ಲಿ ದ್ರೋಣನ ಹೆಂಡತಿಯಾಗಿ ಕೃಪಿಯಾಗಿ ಅವತಾರ ಕೂಡ ಮಾಡ್ತಾಳೆ ಅವಳು ಅಲ್ವಾ. ಹಾಗಾಗಿ ಅವಳನ್ನ ಬಂತು. ಇದೆಲ್ಲ ನಮ್ಗೆ ಗೊತ್ತು ಸರ್. ಇನ್ನೊಂದು ಏನಾದ್ರೂ ಇತ್ತು ಅಂದ್ರೆ ತುಂಬಾ ಸಿಂಪಲ್ ಆಗಿ ಸ್ತ್ರೀ ಧರ್ಮ ನಿರೂಪಣೆ ಮಾಡ್ತಾರೆ. ಸರ್ವೋತ್ತಮಾಖ್ಯಂ ಗಲಸೂತ್ರಂ ವಿಹಾಯನ ಶೋಭಂತೆ ಲಲನಾಶ್ಚೈವ ಯೂಯಂ ಅರೇ ಕಥಾಖ್ಯಾಭರಣಂ ವಿಹಾಯನ ಶೋಭಂತೆ ಲಲನಾಶ್ಚೈವ ಯೂಯಂ ಲಲಾಟ ದೇಶೇ ಚೋರ್ಧ್ವ ಪುಂಡ್ರಂ ಗದಾಂ ಚ ಕುಂಕುಮಂ ಪ್ರವಿಹಾಯೈವ ಯೂಯಂ ನ ಶೋಭಂತೆ ಲಲನಾ ಸುಪಾಪಾಫ್ ಅಥೋ ಗಂಧಾನ್ ತಾರತ್ರಯದಂ ಮುರಾರೆ. ಅಂದ್ರೆ ಸ್ತ್ರೀಯರೇ, ನೀವು ಗಲಸ್ತೋತ್ರವನ್ನ ನೆನ್ಪಿಟ್ಕೋಬೇಕು. ಫಾರ್ಮುಲಾ ನೋಡಿ, ಫಾರ್ಮುಲಾ ಕೊಟ್ಬಿಡ್ರಿ ಹೆಣ್ಮಕ್ಳಿಗೆ, ಅದನ್ನ ನಾವು ಗಲಸೂತ್ರ ಅಂತ ಕರಿತೀವಿ. ಆ ಗಲಸೂತ್ರದ ಪ್ರಕಾರ ಕಿವಿಯೋಲೆ, ಮೂಗುತಿ, ಬಳೆ ಯಾವ ಸ್ತ್ರೀಯರು ಧರಿಸೋದಿಲ್ವೋ ಅವರಿಗೆ ಹೆಣ್ಣು ಅಂತ ಕರೆಯಲ್ವಂತೆ. ಹಣೆಯಲ್ಲಿ ಊರ್ಧ್ವ ಪುಂಡ್ರ ಅಂದ್ರೆ ಅರ್ಶಿನ ಕುಂಕುಮ ನೀವೇನಾದ್ರೂ ಇಟ್ಕೊಂಡಿಲ್ಲ ಅಂದ್ರೆ, ಕುಂಕುಮ ಧರಿಸ್ಲಿಲ್ಲ ಅಂದ್ರೆ ಅಥವಾ ಗಂಧನಾದ್ರೂ ಧರಿಸ್ಲಿಲ್ಲ ಅಂದ್ರೆ ಮಹಾಪಾಪಿ ಅಂತ ಕರೀತಾರಂತೆ. ಯಾವ ಸ್ತ್ರೀಯರ ಬಾಯಲ್ಲಿ ದೇವರ ನಾಮ ಬರೋದಿಲ್ವೋ ಅವರು ಕರ್ಮಗಳೆಲ್ಲ ವ್ಯರ್ಥ ಆಗುತ್ತಂತೆ. ಇಂತಹವರಿಗೆ ಸುರಪಾನ ಮಾಡಿದ ಲೋಕವೇ ಸಿಗುವುದು ಅಂತ ಹೇಳ್ಬಿಡ್ತಾ ಇರ್ತಾರೆ. ಪಾಪ ಇದು ಸುರಪಾನ ಮಾಡಿದ ಲೋಕ ಅಂದ್ರೆ ಇನ್ನೇನ್ ನರ್ಕನೇ ಅಂತ ಅರ್ಥ. ಯಾವ ಸ್ತ್ರೀಯರಿಗೆ ಲಕ್ಷ್ಮೀನಾರಾಯಣರ ಜ್ಞಾನವಿಲ್ಲವೋ ಅವರಿಗೆ ಬ್ರಹ್ಮಹತ್ಯೆ ಮಾಡಿದ ಗತಿಯೇ ಬರುತ್ತದೆ. ಹಾಗಾಗಿ ಲಲಾಟದ ಮೇಲೆ, ಲಲಾಟ ಅಂದ್ರೆ ಹಣೆ, ಹಣೆಯ ಮೇಲೆ ಕುಂಕುಮ, ಗಂಧ ಅಥವಾ ಕೆನ್ನೆಯ ಮೇಲೆ ಅರಿಶಿನ, ಮೂಗುತಿ, ಕೈ ಬಳೆ, ಕಾಲುಂಗುರ, ಹೂವುಗಳನ್ನ ಧರಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಇಲ್ಲಿ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಹಾಗಾಗಿ ಈ ವಿಚಾರನೆಲ್ಲ ನೀವು ಸ್ವಲ್ಪ ತಿಳ್ಕೊಂತ ಹೋದ್ರೆ ಬಹಳಷ್ಟು ಉಪಯೋಗ ಆಗತ್ತೆ. ಇಲ್ಲಿ ಹೇಗೆ ದೇವಿ ಚಂಪಕ, ಅಶೋಕ ನೋಡಿ ಏನೇನೆಲ್ಲ ಹೂವ ಇಷ್ಟ ದೇವಿಗೆ, ಇದೆಲ್ಲ ಇಷ್ಟವಾದಂತ ಪುಷ್ಪ ದೇವಿಗೆ. ಈ ಕೇಶ ರಾಶಿಯನ್ನ ಒಂದು ಕ್ರಮದಲ್ಲಿ ಸವರಿಸಿಟ್ಕೊಳೋದು ಅಂದ್ರೆ ಬಾಚಣಿಕೆ ಹಾಕಿ ಬಾಚೋದು. ಅದೇ ತರ ತಾಯಿ ಕೂದಲು ತುಂಬಾ ಉದ್ದ ಇದೆಯಂತೆ ಆಕೆಗೆ. ಅವಳನ್ನ ತಲೆಯನ್ನ ಬಾಚಾದ್ಮೇಲೆ ಶಿರಸ್ಸಿನ ಮೇಲೆ ಕುರುವಿಂದ ಮಣಿಶ್ರೇಣಿಯನ್ನು ಅಳವಡಿಸ್ತಕ್ಕಂಥ ಕಿರೀಟವನ್ನ ಧರಿಸ್ತಾರೆ. ಆಕೆ ಕಿರೀಟ ಇಡ್ಬೇಕು ಕೂದಲೆಲ್ಲ ಬಾಚಾದ್ಮೇಲೆ.
ಮಣಿ ಶ್ರೇಣಿ ಅಂದ್ರೆ ಕಿರೀಟ ಹೇಗಿದೆ ಅಂದ್ರೆ ಎಲ್ಲ ಮಣಿಗಳಿಂದ ಮಾಡಿರ್ತಕ್ಕಂಥ ಕಿರೀಟ, ಅದನ್ನ ಧರಿಸ್ತಾರೆ. ಪದ್ಮರಾಗ ಮಣಿ ರತ್ನಗಳೆಲ್ಲ ಶ್ರೇಷ್ಠ ಇದ್ರೂ ಕೂಡ, ಆಕೆ ಹತ್ರ ಬಗೆಯ ಆಭರಣ ಇದ್ರೂ ಕೂಡ, ಆಕೆಗೆ ಅತ್ಯಂತ ಇಷ್ಟವಾಗಿದ್ದು ಹೂಗಳಂತೆ. ಅದ್ರಲ್ಲೂ ಬಗೆಯ ಹೂ. ಆಕೆಗೆ ಹೂ ಘಮವನ್ನ ನೋಡ್ಬಿಟ್ರೆ ಆಕೆ ಸೋತು ಹೋಗ್ಬಿಡ್ತಾಳಂತೆ. ಹಾಗಾಗಿ ಹೇಳ್ತಾರೆ, ಅಮ್ಮ ನಿನ್ನ ಹತ್ರ ಕೆಂಪು ಮಾಣಿಕ್ಯ ಅಂತೆಯ ಉತ್ತಮ ದರ್ಜೆ ಮಣಿ ಇದೆ, ಹೈ ಕಾಸ್ಟ್ಲಿಯಷ್ಟು ಸ್ಟೋನ್ಸ್ ಇದೆ ನಿನ್ನ ಹತ್ರ, ಆದ್ರೂ ನಿನಗೆ ಶೋಭೆ ತಂದು ಕೊಡೋದು ಹೂವಿಂದನೇ ಅಂತ ಹೇಳ್ತಿಯಲ್ಲ ನೀನು, ಜೊತೆಗೆ ನಿನ್ನ ಹಣೆಗಿಟ್ಟಿರೋ ಕುಂಕುಮದಿಂದ ಅಂತ ಹೇಳ್ತಿಯಲ್ಲ. ಹಾಗಾಗಿ ಅವರು ಇದೆಲ್ಲ ನೋಡ್ಬಿಟ್ಟು ಒಂದ್ ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಆ ಹಣೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ವರ್ಣಿಸ್ತಾರೆ ಅದ್ರ ಬಗ್ಗೆ. ಶುಕ್ಲ ಪಕ್ಷದ ಚಂದ್ರ, ಕೃಷ್ಣ ಪಕ್ಷದ ಚಂದ್ರ ಅಂತ ವರ್ಣಿಸ್ಬಿಡ್ತಾರೆ. ಹಾಗಾಗಿ ಆಕೆಯನ್ನ ಬೇರೆ ಬೇರೆ ಹೆಸರಿಂದ ಕೂಡ ನಾವು ಕರೀಲಿಕ್ಕೆ ಶುರು ಮಾಡ್ತೇವೆ ಅಲ್ವಾ. ಈಗ ಕಚ ಅಂತ ಇದೆ. ಕಚ ಅಂದ್ರೆ ಕೂದ್ಲು ಅಂತ ಅರ್ಥ ಸಂಸ್ಕೃತದಲ್ಲಿ. ಕುರುವಿಂದ ಅಂದ್ರೆ ಪದ್ಮರಾಗದ ಮಣಿ, ಕನತ್ ಅಂದ್ರೆ ಪ್ರಕಾಶಿಸ್ತಾ ಇರ್ತಕ್ಕಂಥದ್ದು. ಈಗ ಬೇರೆ ಚಂಪಕ ಅಂದ್ರೆ ಸಂಪಿಗೆ ಹೂವಪ್ಪ, ಆಯ್ತಾ? ಚಂಪಕ ಅಂದ್ರೆ ಸಂಪಿಗೆ ಹೂವ. ಅಶೋಕ ಅಂದ್ರೆ ಪವಳದ ಹೂವು ಅಂತ ಕೂಡ ಕರಿತೀವಿ, ಅದನ್ನ ಇಲ್ಲ ಅಶೋಕ ಹೂವು ಅಂತ ಕರಿತೀವಿ. ಅದ್ರ ಇಮೇಜಸ್ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಪುನ್ನಾಗ ಅಂದ್ರೆ ಹಳದಿ ಬಣ್ಣ ಕೂಡ ಇರುತ್ತೆ, ಅಥವಾ ಇನ್ನೊಂದ್ ಬಣ್ಣ ಇದನ್ನ ಸುರಗೆ ಹೂವು ಅಂತ ಕೂಡ ಕರೀತಾರೆ. ಯಾರಾದ್ರೂ ಹಳ್ಳಿಯವರು ಇದ್ರೆ ನಿಮ್ಗೆ ಇದೆಲ್ಲ ಗೊತ್ತಾಗ್ತಿರ್ಬೋದು. ಸೌಗಂಧಿಕ ಪುಷ್ಪ ನಿಮ್ಮೆಲ್ರಿಗೂ ಗೊತ್ತು, ಬಿಳಿ ನೈದಿಲೆ ಅಂತ ಕೂಡ ಕರಿತೀವಿ ಅದನ್ನ, ಅಥವಾ ಬಿಳಿಯ ತಾವರೆ ಅಂತ ಕೂಡ ಕರಿತೀವಿ. ಹೀಗೆ ನಾನಾ ವಿಧವಾದ ಪರಿಮಳಯುಕ್ತವಾದಂತ ಹೂಗಳನ್ನ ದೇವಿ ತಲೆಯಲ್ಲಿ ಇಟ್ಕೊಂಡು ಶೋಭಿಸ್ತಾ ಇದ್ದಾಳೆ, ನಗುಮುಖದಿಂದ ಕೂತ್ಕೊಂಡಿದ್ದಾಳಂತೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳ ಹತ್ರ ಎಷ್ಟು ಒಡವೆ ಇದ್ರೆ ಏನ್ ಬಂತು, ತಲೆಗೆ ಹೂ ಇಡ್ಬೇಕು, ಹೂವೇ ನಿಜವಾದ ಒಡವೆ. ಅದ 5 ನಿಮಿಷಕ್ಕೆ ಬಾಡೋಗ್ಬಿಡ್ಲಿ, 5 ನಿಮಿಷಕ್ಕೆ ಬಾಡೋಗಿ ಅದ್ರ ಸತ್ವವನ್ನ ಕಳ್ಕೊಂಡು ತಲೆಯಿಂದ ತೆಗೆದು ಬಿಸಾಕಿ, ಆದ್ರೆ ಇರೋಷ್ಟು ಸಮಯ ಕೂಡ ಅದು ನಿಮ್ಮನ್ನ ಕಾಪಾಡುತ್ತೆ, ನಿಮ್ಮ ಮಾಂಗಲ್ಯತನವನ್ನ ಉಳಿಸುತ್ತೆ ಅನ್ನೋದು ನೆನ್ಪಿರ್ಬೇಕು ನಿಮಗೆ ಅಲ್ವಾ. ಹಾಗಾಗಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಇದ್ರ ಮುಂದುವರಿದ ಭಾಗವಾಗಿ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ, ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕ ಸ್ಥಳ ಶೋಭಿತ ಮುಖ ಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ ಅಂತ ಹೇಳ್ತಾರೆ. ಇಷ್ಟು ಚೆನ್ನಾಗಿ ಹೇಳಿದ್ರು. ಅಷ್ಟಮಿ ಚಂದ್ರ ಅಂದ್ರು, ಅಲಿಕ ಅಂದ್ರು, ಅಲಿಕಸ್ಥಲ ಅಂದ್ರು, ಶೋಭಿತ ಅಂದ್ರು, ಮುಖಚಂದ್ರ ಅಂದ್ರು, ಕಲಂಕಾಭ ಮೃಗನಾಭಿ ಅಂದ್ರು. ಈಗ ಅಷ್ಟಮಿ ಚಂದ್ರ ನಮ್ಮಲ್ಲಿ 2 ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ. ತಿಂಗಳು 30 ದಿವಸದಲ್ಲಿ 15 ದಿವಸ ಕೃಷ್ಣ ಪಕ್ಷ ಇರುತ್ತೆ, 15 ದಿವಸ ಶುಕ್ಲ ಪಕ್ಷ ಇರುತ್ತೆ. ಅಂದ್ರೆ ಹುಣ್ಣಿಮೆ, ಅಮಾವಾಸ್ಯೆ. ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗಿನ ದಿವಸ ಏನ್ ಇವತ್ತಿಗೆ ಎಕ್ಸಾಂಪಲ್, ಇವತ್ತು ಅಮಾವಾಸ್ಯೆ ಅಲ್ವಮ್ಮ, ಇವತ್ತು ಅಮಾವಾಸ್ಯೆ ಆದ್ಮೇಲೆ ನಾಳೆಯಿಂದ ಬರ್ತದಲ್ಲ, ಆ ಪಾಡಿದಿಂದ ಮುಂದಿನ ಹುಣ್ಣಿಮೆ ತನಕ ನಾವೇನಂತ ಕರಿತೀವಿ ಅಂದ್ರೆ ಶುಕ್ಲ ಪಕ್ಷ ಅಂತ ಕರಿತೀವಿ. ಹುಣ್ಣಿಮೆ ಮುಗಿದ ಮರು ದಿವಸದಿಂದ ಅಮಾವಾಸ್ಯೆ ತನಕ ಕೃಷ್ಣ ಪಕ್ಷ ಅಂತ ಕರಿತೀವಿ. ಈ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ದಿನ ಈಗ ಹೇಗೆ ಅಂದ್ರೆ, ಈಗ ಹಂಗೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ಬರುತ್ತೆ, ಏಕಾದಶಿ ಆದ್ಮೇಲೆ ಹಂಗೆ ಬರುತ್ತೆ 15 ದಿವಸಕ್ಕೆ ಹುಣ್ಣಿಮೆ ಅಮಾವಾಸ್ಯೆನೂ ಬರುತ್ತೆ. ಈ 8ನೇ ದಿವಸವನ್ನ ನಾವು ಅಷ್ಟಮಿ ಅಂತ ಕರಿತೀವಿ. ಶುಕ್ಲ ಪಕ್ಷದಲ್ಲಿ 1 ಅಷ್ಟಮಿ ಬರುತ್ತೆ, ಕೃಷ್ಣ ಪಕ್ಷದಲ್ಲಿ 1 ಅಷ್ಟಮಿ ಬರುತ್ತೆ. ಅಷ್ಟಮಿ ವಿಶೇಷತೆ ಏನ್ ಗೊತ್ತಾ, ಅದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ, ಬೇರೆ ಎಲ್ಲ ದಿನದಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ, ಬಟ್ ಅಷ್ಟಮಿ 8ನೇ ದಿವಸದಲ್ಲಿ ಹುಟ್ಟತಕ್ಕಂಥ ಚಂದ್ರ ಶುಕ್ಲ ಪಕ್ಷದಲ್ಲಿ ಯಾವ ಸೈಜ್ ಅಲ್ಲಿ ಇರ್ತಾನೋ, ಕೃಷ್ಣ ಪಕ್ಷದ ಅಷ್ಟಮಿ ದಿವಸನು ಅದೇ ಸೈಜ್ ಅಲ್ಲಿ ಇರ್ತಾನೆ. ವೇರಿಯೇಷನ್ಸ್ ಆಗಲ್ಲ, ಬೇರೆ ದಿನ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಅಷ್ಟಮಿಯ ಚಂದ್ರನ್ಗೆ ಹೋಲಿಸ್ತಾರೆ ದೇವಿನ. ಅಷ್ಟಮಿ ಚಂದ್ರ ವಿಭ್ರಾಜ ಅಲ್ಲ ಅಂತ ಹೋಲಿಸ್ತಾರೆ. ಆ ಕಡೆ 7 ಈ ಕಡೆ 7 ತಿಥಿ, ಮಧ್ಯದಲ್ಲಿ ತಿಥಿನೇ ಅಷ್ಟಮಿ, ಮಿಡಲ್ ತಿಥಿ ಬೇಕಾದ್ರೆ ನೀವು ಬರ್ಕೊಂಡು ಲೆಕ್ಕ ಹಾಕ್ಬೋದು ಅದನ್ನ. ಆ ಮಧ್ಯದಲ್ಲಿ ಬರೋ ತಿಥಿ ಇದೆಯಲ್ಲ, ಆ ತಿಥಿಯ ಕಲೆ ಅಂದ್ರೆ ಬಣ್ಣ ಯಾವ ತರ ಇರುತ್ತೋ, ಆ ಬಣ್ಣದ ಬದಲಾವಣೆ ಹೇಗಿರಲ್ವೋ ಅದೇ ತರ ಇಲ್ಲಿ ದೇವಿ ಕೂಡ ಕಂಗೊಳಿಸ್ತಾಳೆ. ಅಷ್ಟಮಿಗೆ ಅಧಿದೇವತೆ ಯಾರು ಗೊತ್ತಾ, ತ್ವರಿತೆ ಅಂತ ನೆನ್ಪಿಟ್ಕೊಳ್ಳಿ. ಒಂದೊಂದ್ ದಿವಸಕ್ಕೂ ಒಂದೊಂದು ಅಧಿದೇವತೆಗಳಿರ್ತಾರೆ. ಹಾಗೆ ಅಷ್ಟಮಿಯ ಅಧಿದೇವತೆ ತ್ವರಿತೆ ಅಂತ, ಆಯ್ತಾ. ಈ ತ್ವರಿತೆ ನೋಡಿ ಖಡ್ಗಮಾಲ ಸ್ತೋತ್ರದಲ್ಲಿ ಈ ಅಷ್ಟಮಿ ಇದ್ರ ಬಗ್ಗೆ ವರ್ಣಿಸ್ತಾರೆ. ಖಡ್ಗಮಾಲ ಸ್ತೋತ್ರದಲ್ಲಿ ನಿತ್ಯ ದೇವತೆಗಳ ಆವರಣ ಪೂಜೆ ಬಗ್ಗೆ ಹೇಳ್ಬೇಕಾದ್ರೆ ತ್ವರಿತೆ ಬಗ್ಗೆ ಬರುತ್ತೆ. ಈ ಅಷ್ಟ ಕಮಲೆಯ ಅಮ್ಮನವರ ಫಲಭಾಗವಾಗಿ ಪ್ರಕಾಶಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದ್ರ ಬಗ್ಗೆ, ಹಣೆ ಬಗ್ಗೆ ಹೇಳ್ತಾ ಇರೋದಿಲ್ಲಿ, ಅಮ್ಮನವರ ಹಣೆ ಬಗ್ಗೆ. ಅಮ್ಮನವರ ಹಣೆ ಯಾವ ರೀತಿ ಇದೆ ಅಂದ್ರೆ ಅರ್ಧ ಚಂದ್ರಾಕಾರ,
ಅರ್ಧ ಚಂದ್ರಾಕಾರದ ಹಣೆಯಲ್ಲಿ ಆ ಚಂದ್ರಕಲೆ ನೆನಪಿಗೆ ಬರುತ್ತಂತೆ. ಅಮ್ಮನವರ ಹಣೆಯನ್ನ ನೋಡ್ತಾ ಇದ್ರೆ, ಅಮ್ಮನವ್ರು ಇಟ್ಟಿರೋ ಕುಂಕುಮವನ್ನ ನೋಡ್ತಾ ಇದ್ರೆ. ಸರಿ, ಹಣೆನ ನೋಡಿದಾಗ ಒಂದು ಅಬ್ಸರ್ವ್ ಮಾಡ್ಬೇಕು ನೀವು. ಸಿಂಡ್ರಸ್ ಇರಲ್ಲ, ಅಂದ್ರೆ ಅದನ್ನ ನಾವು ಈಗ ಏನಂತ ಸ್ಟ್ರಿಂಕ್ ಆಗಿರೋ ತರ ಕೋಪ ಮಾಡ್ಕೊಂಡ್ರೆ ಹಣೆದ ಉಬ್ಬಿ ನೀವ್ ನೋಡಿರ್ಬೋದು ಹೇಗಾಗಿರುತ್ತೆ ಹೆಣ್ಮಕ್ಳದು, ಮೇಲೆ ಕೆಳಗಡೆ ಆಗಿರುತ್ತೆ. ಆದ್ರೆ ಅಮ್ಮ ಹಣೆನ ಯಾವತ್ತೂ ಕೂಡ ಸುಕ್ಕು ಮಾಡಲ್ವಂತೆ, ಅಥವಾ ಹೆಚ್ಚಾಗಿ ನಗೆಯನ್ನ ಹಣೆಯಲ್ಲಿ ತೋರ್ಸಲ್ವಂತೆ, ಹಾಗೆ ದುಗುಡವನ್ನ ತೋರ್ಸಲ್ವಂತೆ, ಹಣೆಯನ್ನ ಉಚ್ಕೊಳ್ಬಾರ್ದಂತೆ. ಹಾಗೆ ಮಾನವನ ಮನಸ್ಸನ್ನು ಕೂಡ ಆ ಸಮಯದಲ್ಲಿ ಆ ವ್ಯಕ್ತಿಯ ಮನಸ್ಸಿನಲ್ಲಾದಂತ ವಿವಿಧ ಆಲೋಚನೆ, ಈಗ ನಾನೋಗಿ ಅಮ್ಮನ ಮುಂದೆ ನಿಂತ್ಕೊಂತೀನಿ ದೇವಸ್ಥಾನಕ್ಕೆ, ನನ್ಗೊಂದ್ ಅನುಭವ ಆಗುತ್ತೆ, ನೀವೋಗಿ ನಿಂತ್ಕೊಂಡ್ರೆ ನಿಮ್ಗೊಂದ್ ಅನುಭವ ಆಗುತ್ತೆ, ಇನ್ನೊಬ್ರಿಗೇನೋ ಅನುಭವ ಆಗುತ್ತೆ. ಆದ್ರೆ ಅಮ್ಮ ಹೇಳ್ತಾಳೆ, ಯಾರ್ ನಿಂತ್ಕೊಳ್ಳಿ, ನಿಮ್ಗೆ ಏನೇನ್ ಅನುಭವ ಆಯ್ತು ಗೊತ್ತಾ, ನಿಮ್ ಮನಸ್ಸಿನಲ್ಲಿ ಏನೇನ್ ಆಲೋಚನೆ ಬತ್ತು ಗೊತ್ತಾ, ಅದೆಲ್ಲ ನನ್ಗೆ ಗೊತ್ತಾಗತ್ತೆ. ಹಾಗಾಗಿ ಇಲ್ಲಿ ಅಷ್ಟಮಿ ಚಂದ್ರ ವಿಭ್ರಾಜ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಭಕ್ತರ ಮೇಲೆ ಅನುಗ್ರಹ ಉಂಟು ಮಾಡು, ರಾಕ್ಷಸರ ಮೇಲೆ ಅವಗ್ರಹ ಉಂಟು ಮಾಡು, ಆಗ್ರಹ ಉಂಟು ಮಾಡು. ನೀನು ಮಹಾಮಾತೆ, ನಿನ್ನ ಹಣೆಯಲ್ಲಿರುವ ಆ ಒಂದು ಕುಂಕುಮದ ಪ್ರತಿಫಲ, ಅಂದ್ರೆ ಅದು ಕನ್ನಡಿನ ತಗೊಂಡೋಗಿ ಅಮ್ಮನವ್ರ ಮುಂದೆ ಇಟ್ಬಿಟ್ರೆ ಎಲ್ಲ ಕಡೆ ಅದ್ರದ್ದು ಲೈಟ್ ರೇಸ್ ಎಲ್ಲ ಕಡೆ ಫೋಕಸ್ ಆಗುತ್ತಲ್ಲ, ಆ ತರ ಪ್ರಕಾಶಿಸುತ್ತೆ. ಇದ್ ಯಾರ್ಗ್ ಅರ್ಥ ಆಗುತ್ತೆ ಗೊತ್ತಾ, ನಮ್ಮಂತ ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಈ ಟೆಕ್ನಿಕ್ಸ್ ಎಲ್ಲ. ಅದ್ ಯಾರ್ಗ್ ಅರ್ಥ ಆಗುತ್ತೆ ಅಂದ್ರೆ, ಅಂತ ಮನಸ್ಸಿರ್ತಕ್ಕಂಥವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸಾಗರ ಗಂಭೀರ ನೋಡಿ ಎಷ್ಟ್ ಚೆನ್ನಾಗಿದೆ ಪದ. ಸಮುದ್ರ ಗೊತ್ತಲ್ವಾ ನಿಮ್ಗೆ, ಓಷನ್, ಅದ್ ಎಷ್ಟು ಜೋರಾಗಿ ಅಲೆಯನ್ನ ಬೀಸ್ತಾ ಇರುತ್ತೆ. ಎಷ್ಟೇ ಜೋರಾಗಿ ಅಲೆ ಬೀಸಿದ್ರು ಕೂಡ, ಎಷ್ಟೇ ದೊಡ್ಡ ದೊಡ್ಡ ಅಲೆ ಬಂದ್ರು ಕೂಡ ಒಂದು ಸಮಯದಲ್ಲಿ ಸಾಗರ ಕೂಡ ಶಾಂತಿ ಆಗುತ್ತಂತೆ. ಆ ರೀತಿಯಾದಂತ ಶಾಂತತೆ ನಮ್ಮಲ್ಲಿ ಬರ್ಬೇಕು. ಅದಕ್ಕೆ ಹೇಳ್ತಾ ಇರ್ತೀವಿ ಯಾವಾಗ್ಲೂ, ತಾಳ್ಮೆ ಇರ್ಬೇಕು, ಜಾಸ್ತಿ ಕಿರ್ಚಾಡ್ಬಾರ್ದು, ಕೂಗಾಡ್ಬಾರ್ದು, ಸಮಾಧಾನದಿಂದ ವರ್ತಿಸ್ಬೇಕು ಅಂತ. ಅವಾಗ ದೇವಿ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಡ್ತಾಳೆ ಅಂತ. ಇನ್ನು ಆ ಜಗನ್ಮಾತೆಯ ಮುಖವನ್ನ ಚಂದ್ರ ಬಿಂಬ ಹಣೆ ಅಂತ ಕರ್ದಿದ್ದೆಲ್ಲ ನಾನು ಹೇಳ್ದೆ ಇವಾಗ. ಹಣೆ ಮಧ್ಯದಲ್ಲಿ ಕುಂಕುಮ ಯಾವ ರೀತಿ ಇಟ್ಟಿದ್ದಾರೆ ಗೊತ್ತಾ, ಕಸ್ತೂರಿ ಮೃಗನಾಭಿ. ಕಸ್ತೂರಿ ಮೃಗ ಅಂತಕ್ಕಂಥದ್ದು ಒಂದು ರೀತಿಯ ಪ್ರಾಣಿ, ಜಿಂಕೆ ತರ ಇರುತ್ತೆ ಆಲ್ಮೋಸ್ಟ್ ನೋಡ್ಲಿಕ್ಕೆ, ಅದು ಕಸ್ತೂರಿ ಮೃಗ. ಓಕೆ, ಸಿಮಿಲರ್ ಟು ಅದೇ ಫ್ಯಾಮಿಲಿಗೆ ಸೇರಿದೆ ಅಂತ ಅನ್ಕೋಣ. ಓಕೆ, ಡಿಯರ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಲ್ವಾ, ಸೊ ಕನ್ನಡದಲ್ಲಾದ್ರೆ ಜಿಂಕೆ ಅಂತ ಕರಿತೀವಿ. ಆ ಜಿಂಕೆ ಆ ಒಂದು ರೀತಿಯಾದಂತಹ ಒಂದು ಪರಿಮಳವನ್ನ ಸವಸುತ್ತೆ, ಒಂದು ದ್ರವ ಸವಸುತ್ತೆ ಅದು, ಆಯ್ತಾ. ಆ ದ್ರವ ಯಾವ ತರ ಇರುತ್ತೆ ಅಂದ್ರೆ, ಸುಗಂಧ ಮಾತ್ರ ಇರುತ್ತೆ, ತುಂಬಾ ಫ್ಲೇವರ್ ಮಾತ್ರ ಇರಲ್ಲ ಅದ್ರಲ್ಲಿ. ಅದು ರೋಗ ನಿರೋಧಕ ಶಕ್ತಿ ಹೊಂದಿದೆ. ಅದು ಮೆಡಿಸನ್ ಆಗಿ ಯೂಸ್ ಮಾಡ್ತಾರೆ. ಆ ಮೆಡಿಸನ್ ಆಗಿ ಯಾವ ತರ ಅದು ಆ ಪ್ರಾಣಿದು ಯೂಸ್ ಮಾಡ್ತೀವೋ, ಇಲ್ಲಿ ನೀನ್ ಮೆಡಿಸನ್ ಏನ್ ಗೊತ್ತಾ, ನೀನ್ ಹಣೆಲಿಟ್ಟಿರೋ ಕುಂಕುಮ ನೋಡ್ಬಿಟ್ರೆ, ಅರ್ಧ ಚಂದ್ರಾಕೃತಿಯ ಕುಂಕುಮವನ್ನ ನೋಡ್ಬಿಟ್ರೆ ದೃಷ್ಟಿ ದೋಷ ನಿವಾರಣೆ ಆಗ್ಬಿಡುತ್ತೆ. ಸಿ, ವೆರಿ ಈಸಿ ಮೆಥಡ್ ಟು ರಿಮೂವ್ ನೆಗೆಟಿವ್ ಎನರ್ಜಿ. ಜಸ್ಟ್ ವಿಸಿಟ್ ದ ದೇವಿ ಟೆಂಪಲ್ ಅಮಾವಾಸ್ಯೆ, ಹುಣ್ಣಿಮೆ, ದಶಮಿ, ಅಷ್ಟಮಿ ತಿಥಿ ಅಂಡ್ ಟೇಕ್ ದ ಡಿವೈನ್ ದರ್ಶನ ಆಫ್ ಭಗವತಿ. ಹುಣ್ಣಿಮೆ, ಅಮಾವಾಸ್ಯೆ, ದಶಮಿ, ಅಷ್ಟಮಿ ತಿಥಿಗಳಲ್ಲಿ ನೀವು ಹೋಗಿ ದೇವಿಯ ದರ್ಶನವನ್ನ ಪಡೆದು ಬಿಟ್ರೆ ನಮ್ಗಿರೋ ದೃಷ್ಟಿ ದೋಷ ಹೋಗುತ್ತೆ. ಆದ್ರೆ ದೇವಿ ದರ್ಶನ ಪಡೆಯಕ್ಕೂ ಕೂಡ ತುಂಬಾ ಹಲವಾರು ಟ್ರಿಕ್ಸ್ ಇದೆ. ಹೋಗಿ ಅಮ್ಮನವರ ಹಣೆಯ ಮೇಲಿರುವ ಕುಂಕುಮವನ್ನ ದಿಟ್ಟಿಸಿ ನೋಡಬೇಕು ಕಣ್ಣಿನಿಂದ. ಆಗ ಮಾತ್ರ ನಮಗಿರುವ ದೃಷ್ಟಿ ದೋಷ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಮಚ್ಚೆ ತರ ಕಾಣಿಸುತ್ತಂತೆ, ಹಣೆ ಮೇಲೆ ಇಟ್ಟಿರೋ ಒಂದು ಕುಂಕುಮ ಮಚ್ಚೆ ತರ ಕಾಣಿಸುತ್ತಂತೆ, ಆದ್ರೆ ಮಚ್ಚೆ ಅಲ್ಲ. ಸೌಂದರ್ಯಕ್ಕೆ ಕುಂದಾಗದಂತೆ ತಾಯಿ ಸಂತೋಷದಿಂದ ಹಣೆಯ ಮಧ್ಯ ಭಾಗದಲ್ಲಿ ಪುಣ್ಯ ಸತಿಯಾಗಿ, ಆಕೆ ಎಲ್ಲ ದೇವತೆಗಳಿಗೆ ದೇವತೆ ಆದ್ರೂ ಕೂಡ ಆ ಮಾತೆ ಕುಂಕುಮದ ಬೊಟ್ಟನ್ನ ಇಟ್ಟು, ಯಾರು ಬಂದು ನನ್ನ ದರ್ಶನವನ್ನ ಪಡಿತಾರೋ ಅವ್ರಿಗೆ ಶೋಭಾಯಮಾನವಾಗಿ ನನ್ನ ದರ್ಶನವನ್ನ ಕೊಡ್ಬೇಕು ಅಂತ ಇಟ್ಕೊಂಡಿರ್ತಕ್ಕಂಥ ಸಂಕೇತ ಅಲ್ವಾ. ಆ ಸಂಕೇತವನ್ನ ನೀವು ಕೂಡ ಫಾಲೋ ಮಾಡ್ಬೇಕು. ಕಸ್ತೂರಿ ತಿಲಕ, ಈಗೆಲ್ಲ ಕಸ್ತೂರಿ ತಿಲಕ ಅಂತ ಗಂಗೆಂಗಲೆಲ್ಲ ಮಾಡ್ತಾರೆ, ಆದ್ರೆ ಕಸ್ತೂರಿ ತಿಲಕ ಅಲ್ಲ ಅದು. ಆದ್ರೆ ನಿಮ್ಗೆ ಯಾವ್ದು ಅವೈಲಬಲ್ ಇದೆಯೋ ಅದೇ ಕುಂಕುಮವನ್ನ ಇಟ್ಟುಬಿಟ್ರೆ ಒಳ್ಳೇದಾಗತ್ತೆ. ಹಿಂದೆ ರಾಜ ಮಹಾರಾಜರು ನಿಜವಾದ ಕಸ್ತೂರಿ ತಿಲಕವನ್ನ, ರಾಜ ಮಹಾರಾಜರ ಹೆಂಡತಿಯರು ನಿಜವಾದ ಕಸ್ತೂರಿ ತಿಲಕ ಇಡ್ತಿದ್ರು. ರಾಜರು ಹೋಗಿ ಕಸ್ತೂರಿ ಮೃಗವನ್ನ ಬೇಟೆಯಾಡಿ ತಮ್ಮ ಹೆಂಡತಿಗೋಸ್ಕರ ಕಸ್ತೂರಿ ತಿಲಕವನ್ನ ತಂದು ಕೊಡ್ತಿದ್ರು. ಅವಾಗ ಆ ರಾಣಿಯರೆಲ್ಲ ಅದನ್ನ ಇಟ್ಕೊಂತಾ ಇದ್ರಂತೆ. ಆದ್ರೆ ಈಗ ನಾವು ಇರೋ ಒಂದು ಕುಂಕುಮವನ್ನೇ ಸರಿಯಾಗಿ ಇಟ್ರೆ ಸಾಕಾಗತ್ತೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಶ್ಲೋಕ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ,
ವದನಸ್ಮರ ಮಾಂಗಲ್ಯ ಗೃಹತೂರಣ ಚಿಲ್ಲಿಕ ವಕ್ತ್ರ ಲಕ್ಷ್ಮೀ ಪರೀವಾಹ ಚಲನ್ಮೀನಾಭಲೋಚನ ಅಂತ ನೋಡಿ. ಇಲ್ಲಿ ಒಂದು ಕತೆ ಬರುತ್ತೆ. ಯಾವ ಕತೆ ನಿಮ್ಗೆಲ್ರಿಗೂ ಗೊತ್ತು. ಈಶ್ವರನ ಕೋಪಾಗ್ನಿಗೆ ತುತ್ತಾದಂತಹ ಭಸ್ಮವಾಗಿ ಹೋದಂತಹ ಮನ್ಮಥನ ಕತೆ ಅಲ್ವಾ. ಆತನ ಮಡದಿ ರತಿದೇವಿ ಹಾಗೂ ಮನ್ಮಥ ಶಿವನ ಒಂದು ಯೋಗ ನಿದ್ರೆ ಅಥವಾ ತಪಸ್ಸನ್ನ ಭಂಗ ಮಾಡಕ್ ಹೋಗ್ತಾರೆ. ಹೂಬಾಣವನ್ನ ಬಿಡ್ತಾರೆ. ಈ ಸೌಂದರ್ಯ ಲಹರಿಲಿ ಬರುತ್ತೆ ಇದ್ರ ಸ್ಟೋರಿ, ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಈ ರತಿದೇವಿ ಹಾಗೂ ನಮ್ಮ ಮನ್ಮಥ ಹೋಗಿ ಶಿವನ ತಪಸ್ಸನ್ನ ಭಂಗ ಮಾಡ್ಬೇಕು ಅನ್ನೋದನ್ನ ವಿಚಾರವನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ತುಂಬಾ ಚೆನ್ನಾಗಿ. ಮತ್ತೆ ಅವನು ಈ ಬಾಣವಾಗಿ ಏನನ್ನೇ ಯೂಸ್ ಮಾಡ್ದ, ನಾಣುವಾಗಿ ಏನನ್ನೇ ಯೂಸ್ ಮಾಡ್ದ, ಯಾವ ರೀತಿ ಶಿವನಿಗೆ ಬಿಟ್ಟ ಅನ್ನೋ ಸ್ಟೋರಿ ಸೌಂದರ್ಯ ಲಹರಿ ಶ್ಲೋಕದಲ್ಲಿ ಬರುತ್ತೆ. ಇಲ್ಲೂ ಕೂಡ ಅದ್ರ ಬಗ್ಗೆ ಸುಮ್ನೆ ಸ್ಮಾಲ್ ಆಗಿ ಇಂಟ್ರೊಡಕ್ಷನ್ ಕೊಡ್ತಾರೆ. ಯಾವ ರೀತಿ ಈಶ್ವರನ ಕೋಪಾಗ್ನಿಗೆ ತುತ್ತಾಗಿ ಭಸ್ಮವಾಗಿ ಹೋಗ್ತಾನಲ್ಲ ಮನ್ಮಥ, ಆಗ ಏನ್ ಮಾಡ್ತಾಳಂತೆ ಆಕೆಯ ಮಡದಿಯಾದಂತ ರತಿದೇವಿ ಅಮ್ಮನವ್ರನ್ನ ಪ್ರಾರ್ಥಿಸ್ತಾಳಂತೆ. ತಾಯಿ ಮಹಾಮಾತೆ, ಅಪಾರ ಮಾತೃ ಮಮತೆಯನ್ನು ಹೊಂದಿರ್ತಕ್ಕಂಥವಳೆ, ನೀನು ಹೇಗೆ ನಿನ್ನ ಗಂಡನ ಜೊತೆ ಇದು ಮುತ್ತೈದೆಯಾಗಿ ಬಾಳ್ತಾ ಇದೀಯ, ಅದೇ ತರ ನಾನು ನನ್ನ ಗಂಡನ ಜೊತೆ ಸದಾಕಾಲ ನಾನು ಬಾಳ್ಬೇಕಮ್ಮ. ಹೇಗಾದ್ರೂ ಮಾಡಿ ನನಗೆ ನನ್ನ ಗಂಡನನ್ನ ಮತ್ತೆ ಬದುಕಿಸಿಕೊಡು ಅಂತ ಬೇಡ್ತಾಳೆ. ಆಗ ದೇವಿ ಮಾತೃ ಮಮತೆಯಿಂದ ಶಿವನನ್ನ ಪರಮೇಶ್ವರನನ್ನ ಬೇಡ್ಕೊಂತಾಳೆ, ಅವರನ್ನ ಉಳಿಸ್ಕೊಡಿ ಅಂತ. ಆಗ ಮನ್ಮಥನನ್ನ ಅಶರೀರನಾಗಬೇಕು ಅಂತ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ನಿನಗೆ ಮಾತ್ರ ಕಾಣಿಸುವಂತೆ ವರವನ್ನ ಕೊಡ್ತೀನಿ ಅಂತ ಆಕೆಗೆ ಮತ್ತೆ ವರಪ್ರಸಾದವನ್ನ ಕೊಡ್ತಾರೆ. ಯಾಕೆ ಇಲ್ಲಿ ವಿಚಾರವನ್ನ ಕೊಟ್ರು ಗೊತ್ತಾ? ತಾಯಿ ಬಾಯ್ಬಿಟ್ಟು ಹೇಳಿಲ್ವಂತೆ ಆ ಸಮಯದಲ್ಲಿ ಈ ಟಾಪಿಕ್ ನ. ಶಿವನಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತಲ್ಲ, ಶಿವನಿಗೆ ಬೇಡಿಕೆ ಸಲ್ಲಿಸ್ಬೇಕಾದ್ರೆ ತಾಯಿ ಏನ್ ಮಾಡ್ತಾಳಂತೆ, ಕಣ್ಣು ಹುಬ್ಬಲ್ ಸನ್ನೆ ಕೊಡ್ತಾಳಂತೆ. ಆ ಕಣ್ಣು ಹುಬ್ಬಲ್ ಸನ್ನೆ ಕೊಟ್ಟಿದ್ನ ತಿಳ್ಕೊಂಡಂತ ಪರಶಿವ ಮತ್ತೆ ಜೀವವನ್ನ ವರಪ್ರಸಾದ ಕೊಡ್ತಾನೆ ಮನ್ಮಥನ್ಗೆ. ಇಲ್ಲಿ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಮೃತನಾಗಿ ಮಲಗಿದಂತಹ ಮನ್ಮಥ ರತಿದೇವಿ ಕೇಳ್ಕೊಂಡಾಗ ಶಿವನಿಗೆ ನೀನ್ ಏನೂ ಕೂಡ ಆಕ್ಷನ್ ಮಾಡ್ದೆ, ಬಾಯಿ ಬಿಟ್ಟು ನೀನ್ ಏನು ಹೇಳ್ದೆ, ಹುಬ್ಬುಗಳನ್ನ ಚಲಿಸೋದ್ರ ಮೂಲಕ ಅವನಿಗೆ ವಿಚಾರವನ್ನ ಅರ್ಥ ಮಾಡಿಸ್ಬಿಟ್ಟಲ್ಲ, ಕಾರುಣ್ಯ ಭಾವದಿಂದ ಆಶೀರ್ವದಿಸ್ತಲ್ಲ, ಆತನ ಪುನರುಜ್ಜೀವನಕ್ಕೆ ಕಾರಣನಾದಲ್ಲ ನೀನು ಮಹಾಮಾತೆ. ನಿನ್ನ ಮುಖಚಂದ್ರದ ಕಾಂತಿ ಎಷ್ಟು ಚೆನ್ನಾಗಿದೆ, ನಿನ್ ಕಣ್ಣುಗಳು ಸರೋವರದಲ್ಲಿ ಈಜುತ್ತಿರುವ ಅಂದವಾದ ಮೀನಿನಂತಿದೆ, ಅದಕ್ಕೆ ನೀನು ಮೀನಾಕ್ಷಿ ಅಂತ ಕರಿತೀವಿ. ನೀನ್ ಎಲ್ಲಿದ್ಯಾ? ಮಧುರೆಯಲ್ಲಿದ್ಯಾ. ಇನ್ನ ಕಾಶಿಲಿ ವಿಶಾಲಾಕ್ಷಿ, ಅಲ್ಲೂ ಕೂಡ ವಿಶಾಲವಾದ ನೇತ್ರಗಳನ್ನು ಹೊಂದಿ ವಿಶಾಲಾಕ್ಷಿ ಆಗ್ಬಿಟ್ಟೆ. ಹೀಗೆ ನೀನು ಕೇವಲ ಮೀನಿನ ಕಣ್ಣುಗಳ ಸ್ವಭಾವನ ಮಾತ್ರ ಹೊಂದಿಲ್ಲ, ಆ ಮೀನುಗಳ ಕಣ್ಣುಗೆ ಕಣ್ಣು ಮಿಟ್ಕ್ಸೋದಿಲ್ಲ ಅಂತ ಕರಿತೀವಿ. ನಿದ್ರೆಯಲ್ಲೂ ಕೂಡ ಮೀನುಗಳು ಕಣ್ಣನ್ನ ಮಿಟ್ಕ್ಸೋದಿಲ್ಲ, ರೆಪ್ಪೆ ಮುಚ್ಚೋದಿಲ್ಲ. ಆದ್ರೆ ದೇವತೆಗಳಿಗೂ ಈ ಲಕ್ಷಣ ಇದೆ. ದೇವತೆಗಳು ಕೂಡ ಎಂದ್ರಿಗೂ ಕೂಡ ಕಣ್ಣನ್ನ ಮಿಟ್ಕ್ಸೋದಿಲ್ಲ. ಆದ್ರೆ ಫಿಲಮ್ಸ್ ಅಲ್ಲೆಲ್ಲ ಮಲ್ಕೊಂಡಿರೋ ತರನೇ ತೋರ್ಸ್ಬಿಡ್ತಾರೆ, ನಿದ್ರೆ ಮಾಡಿರೋ ತರನೇ ತೋರ್ಸ್ಬಿಡ್ತಾರೆ, ಆಮೇಲೆ ಕಣ್ ಬಿಡೋ ತರ ತೋರಿಸ್ತಾರೆ. ನೈಜಿಕವಾಗಿ ದೇವತೆಗಳು ಕಣ್ಣನ್ನ ಮುಚ್ಚೋದಿಲ್ಲ ಅಂತ ಪುರಾಣದಲ್ಲಿ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಮುಚ್ಬೋದು, ಆದ್ರೆ ಅವ್ರಿಗೆ ಮುಚ್ಚದಿರ ಎದ್ದು ಕೂತ್ಕೊಂಡು ನಿದ್ದೆ ಮಾಡೋ ಶಕ್ತಿ ಕೂಡ ದೇವತೆಗಳಿಗಿದೆ. ರೆಪ್ಪೆ ಬಡಿಯದ ಹಾಗೆ ಇರ್ತಕ್ಕಂಥ ಶಕ್ತಿ ಕೂಡ ದೇವತೆಗಳಿಗಿದೆ. ಮೀನುಗಳು ತಮ್ಮ ಮೊಟ್ಟೆನ ನಿರಂತರವಾಗಿ ತಮ್ಮ ಕಣ್ಣುಗಳಿಂದ ಯಾಕೆ ಮುಚ್ಚಲ್ಲ ಅನ್ನೋ ರೀಸನ್ ಕೂಡ ಒಂದಿದೆ. ಆ ಮೀನಿನ ಕಣ್ಣಿನಿಂದ ಯಾವಾಗ್ಲೂ ಹೀಟ್ ಜನರೇಟ್ ಆಗ್ತಾ ಇರುತ್ತೆ, ಥರ್ಮೋ ಅಂತ ಕರಿತೀವಿ, ಥರ್ಮಲ್ ಎನರ್ಜಿ ಅಥವಾ ಥರ್ಮೋ ಎನರ್ಜಿ. ಆ ಶಾಖದಿಂದ ಏನ್ ಮಾಡುತ್ತಂದ್ರೆ, ಪ್ರಕಾಶದಿಂದ ಮೊಟ್ಟೆಗೆ ಕಾವು ಕೊಟ್ಟು ಮರಿ ಮಾಡ್ತಾವಂತೆ ಮೀನು. ಇದು ಒಂದು ವಿಚಾರ, ವಿಜ್ಞಾನದ ವಿಚಾರ. ಅದೇ ತರ ಜಗನ್ಮಾತೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಅನಿಮಿಷ ನೇತ್ರ ದೃಷ್ಟಿಯಿಂದ ಸರ್ವ ಪ್ರಾಣಿ ಕೋಟಿಗೂ ಕೂಡ ರಕ್ಷಿಸ್ತಾ ಇದ್ದಾಳೆ. ನಮಗೆಲ್ಲ ಬೆಚ್ಚಗಿರೋ ತರ ತಾಯಿ ಕಾಪಾಡ್ತಾ ಇದ್ದಾಳೆ. ತನ್ನ ಅನುಗ್ರಹ ದೃಷ್ಟಿಯಿಂದ ಎಲ್ರನ್ನೂ ಕಾಪಾಡ್ತಾ ಇದ್ದಾಳೆ, ನಮ್ಗೆಲ್ರಿಗೂ ಮೋಕ್ಷವನ್ನ ದಯಪಾಲಿಸ್ತಾ ಇದ್ದಾಳೆ ಅಂತ. ಹಾಗಾಗಿ ಆಕೆಯನ್ನ ವಕ್ತ್ರ ಲಕ್ಷ್ಮೀ ಪರೀವಾಹ ಚಲನ್ಮೀನಾಭ ಲೋಚನ. ಲೋಚನ ಅಂದ್ರೆ ಕಣ್ಣು ಅಂತ ಅರ್ಥ. ಎಲ್ಲ ಕಡೆ ಅಗತ್ಯ ಬಿದ್ದಾಗ ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಕಡೆ ಕಣ್ಣನ್ನ ತಿರುಗಿಸುತ್ತಾ ಎಲ್ರನ್ನೂ ಕಾಪಾಡೋದಕ್ಕೆ ಆಕೆಗೆ ಇಷ್ಟು ವಿಶೇಷವಾಗಿರ್ತಕ್ಕಂಥ ಹೆಸರನ್ನ ಹೇಳ್ತೀವಿ ಅಲ್ವಾ. ಗೃಹ ತೋರಣ, ಮನೆ ಬಾಗ್ಲಿ ತೋರಣ ಕಟ್ಟಿರ್ತೀವಿ ಅಲ್ವಾ. ಚಿಲ್ಲಿಕ ಅಂದ್ರೆ ಚಕೋತದ ಸೊಪ್ಪು ಅಂತ ಅರ್ಥ. ಈಗ ನೀವೆಲ್ಲ ಅಡಿಗೆ ಎಲ್ಲ ಮಾಡ್ತೀರಲ್ವಾ, ಆ ಚಕೋತದ ಸೊಪ್ಪು ಅಂತ ಅರ್ಥ.
ಇಲ್ಲಿ ಯಾಕೆ ಆತರ ಕೊಟ್ರು ಅಂದ್ರೆ ತಾಯಿ ಕಣ್ಣು ಅಷ್ಟು ವೇಗವಾಗಿ ಆ ಕಡೆ ಈ ಕಡೆ ತಿರುಗುತ್ತೆ ನಿಮಿಷ ಮಾತ್ರದಲ್ಲಿ. ಆ ಕಣ್ಣು ಹುಬ್ಬಲ್ಲೇ ಪರಶಿವನಿಗೆ ಸನ್ನಿಯನ್ನ ಕೊಟ್ಟು ಆ ಮನ್ಮಥನ ಜೀವವನ್ನ ಆಕೆ ಕಾಪಾಡ್ತಾಳೆ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಈ ಲಲಿತಾ ಸಹಸ್ರನಾಮದಲ್ಲಿ ಲಲಿತಾ ಪರಮೇಶ್ವರಿ ತ್ರಿಪುರ ಸುಂದರಿ ಸಹಸ್ರನಾಮ ಹೇಳ್ಬೇಕು ಅಂದಾಗ ಅದನ್ನ ಅಷ್ಟು ವಿಧವಾಗಿ ಅವರು ವರ್ಣಿಸ್ಬೇಕು ಅಂದಾಗ ದೇವಿನೇ ನಗ್ತಾ ಇರ್ತಾಳಂತೆ. ಹಾಗೆ ಇಲ್ಲಿ ವಶಿನಿ ಅಂದ್ರೆ ಶಮಿ ವೃಕ್ಷ ಅಂತ ಅರ್ಥ. ಬನ್ನಿ ಮರ ಅಂತ ಕೂಡ ಕರಿತೀವಿ, ನೆನ್ಪಾಯ್ತು ಎಲ್ರಿಗೂ. ದಸರಾ ಹಬ್ಬದ ದಿನ ಬನ್ನಿಯನ್ನ ಕೊಡ್ತೇವೆ, ಶಮಿ ವೃಕ್ಷದ ಒಂದು ಬನ್ನಿ ಎಲೆಗಳನ್ನ ಕೊಟ್ಟು ನಾವು ಶುಭ ಆಕಾಂಕ್ಷೆಗಳನ್ನ ಕೋರ್ತೇವೆ. ಆ ವಶಿನಿ ಅಂದ್ರೆ ಶಮಿ ವೃಕ್ಷ ಅಂತ ಅರ್ಥ. ಸದಾಕಾಲ ದೇವಿ ಶಮಿ ವೃಕ್ಷದಲ್ಲೂ ಕೂಡ ನೆಲೆಸಿರ್ತಾಳೆ. ಶುಕ್ರವಾರ ಯಾರು ಶಮಿ ಪೂಜೆ ಮಾಡ್ತಿರೋ ಮುತ್ತೈದೆಯರಿಗೆ ದೀರ್ಘ ಸೌಮಂಗಲ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಶುಕ್ರವಾರದತ್ತು ಶಮಿ ವೃಕ್ಷಕ್ಕೆ ಮುತ್ತೈದೆಯರು ಅದನ್ನ ಪೂಜೆ ಮಾಡೋದ್ರಿಂದ ಅವರ ಮಾಂಗಲ್ಯ ಭಾಗ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಕೆಯನ್ನು ವಶಿನಿ ಅಂತ ಕರಿತೇವೆ ಅಲ್ವಾ. ಮುಂದಿನ ಶ್ಲೋಕದಲ್ಲಿ ನವಚಂಪಕ ಪುಷ್ಪಾಭ ನಾಸ ದಂಡ ವಿರಾಜಿತ ತಾರಾ ಕಾಂತಿ ತಿರಸ್ಕಾರಿ ನಾಸ ಭರಣಭಾಸುರ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಹೂಗಳ ಬಗ್ಗೆ ಹೇಳ್ತಾರೆ. ನವಚಂಪಕ ಅಂತಾರೆ, ಪುಷ್ಪಾಭ ಅಂತಾರೆ, ತಾರಾಕಾಂತಿ ಅಂತ ಕರೀತಾರೆ. ಏನ್ ಹೇಳ್ತಾ ಇದ್ದಾರೆ? ಸಂಖ್ಯೆ ಹೂವು ಎಲ್ರಿಗೂ ಗೊತ್ತಾ? ಸಂಖ್ಯೆ ಹೂವು ಅರಳಬೇಕಾದ್ರೆ ಸುಮ್ನೆ ಅರಳಲ್ವಂತೆ, ತನ್ನ ಗಮವನ್ನ ತನ್ನ ಸುತ್ತಲೂ ಬಿಟ್ಬಿಟ್ಟು ಆಮೇಲೆ ಅರಳಕ್ಕೆ ಶುರು ಮಾಡುತ್ತೆ. ನಾನು ಅರಳ್ತಾ ಇದ್ದೀನಿ ಅಂತ ಅದು ಎಲ್ರಿಗೂ ಒಂದು ಸೂಚನೆಯನ್ನ ಕೊಡೋದು. ಆಗ ತಾನೇ ಅರಳುತ್ತಿರೋ ಚಂಪಕದ ಹೂವು ಸುವಾಸನೆಯಿಂದ ಎಷ್ಟು ಎಲ್ಲ ಕಡೆ ಹರಡ್ಬಿಟ್ಟು ಪ್ರತ್ಯೇಕವಾದ ಸ್ಥಾನ. ಒಂದು ಹೂಗಳಲ್ಲಿ ಸಂಪಿಗೆಗೆ ಬೇರೆ ಸ್ಥಾನ, ಮಲ್ಲಿಗೆಗೆ ಬೇರೆ ಸ್ಥಾನ. ಅದರಂತೆ ಅದ್ರ ಆಕಾರ ಕೂಡ ಅನನ್ಯ. ಅದು ಹೇಗಿದೆ ನೋಡಕ್ಕೆ? ನಿಮ್ಗೆ ಗೊತ್ತು, ಮೊಗ್ಗು ಉದ್ದಕ್ಕಿರುತ್ತೆ, ಆ ಬರೀ ಮೊಗ್ಗೆ ಅಷ್ಟು ಘಮ ಅಂತಿರುತ್ತೆ. ಅರಳದ ಮೇಲಂತೂ ಅಷ್ಟು ಸುಂದರವಾಗಿರುತ್ತೆ. ಇಲ್ಲಿ ಯಾಕೆ ಈ ಮಾತನ್ನ ಅವ್ರು ಹೇಳಿದ್ರು, ಯಾಕಪ್ಪ ಸಂಖ್ಯೆ ಹೂ ಟಾಪಿಕ್ ತಂದ್ರು ಅಂದ್ರೆ, ದೇವಿಯ ಮೂಗಿನಲ್ಲಿ ಇರ್ತಕ್ಕಂಥ ನತ್ತು, ಅದನ್ನ ನತ್ ಅಥವಾ ನತಿ ಅಂತ ಕೂಡ ಕರಿತೀವಿ. ಅದು ಯಾವ ರೀತಿ ಅಂದ್ರೆ ಅರ್ಧ ಚಂದ್ರಾಕಾರದ್ದಿದೆ. ಇದನ್ನ ಎಡಮೂಗಿನಲ್ಲಿ ಧರಿಸ್ತಾಳೆ. ಈ ನತ್ತಿನಲ್ಲಿರುವ ರತ್ನಗಳನ್ನ ಪೋಣಿಸ್ಬಿಟ್ಟು ಆ ಮೂಗಿಂದ ನತ್ತು ಮಾಡಿದ್ದಾರೆ. ಅದಕ್ಕೆ ತಾರಾಕಾಂತಿ ಅಂತ ಕರಿತೀವಿ, ಅಂದ್ರೆ ನಕ್ಷತ್ರಗಳ ಕಾಂತಿ ಅಂತ ಕರಿತೀವಿ. ಮತ್ತೆ ಇನ್ನೂ ಕೆಲವೊಬ್ರು ನಾಸಾಭರಣ, ಆ ಮೂಗಿನ ಕೆಳಗಡೆ ಇನ್ನೊಂದು ದೇವಿ ಹಾಕೊಂಡಿದ್ದಾಳೆ, ಅದನ್ನ ನಾವು ಬುಲಾಕು ಅಂತ ಕರಿತೀವಿ. ಮೂಗಿದೆ, ಮೂಗುಗೇನೋ ತಾಯಿ ಹಾಕೊಂಡ್ಬಿಟ್ಲು ಮೂಗ್ನತ್ತು, ಕೆಳಗಡೆ ಕೂಡ ಒಂದು ಹಾಕೊಂಡಿದ್ದಾಳೆ. ಅದು ಯಾವಾಗ್ಲೂ ಕೂಡ ಅಳ್ಳಾಡ್ತಿರುತ್ತೆ, ಬುಲಾಕು ಅಂತ ಕರಿತೀವಿ. ಅಂದ್ರೆ ಎರಡು ಹೊಳ್ಳೆಗಳ ನಡುವೆ ಜೋತಾಡೋದು, ನೇತಾಡೋ ತರ ಹಾಕೊಳೋದು. ಇದು ಯಾವ ತರ ಇದೆ ಅಂದ್ರೆ ನಕ್ಷತ್ರಗಳು ಪಳ 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 ಅಂತ ಉಳಿತಾ ಇದೆ ಅನ್ನೋಷ್ಟು ಫೀಲ್ ಆಗುತ್ತೆ. ಅದನ್ನ ಇನ್ನೊಂಥರ ಇಮ್ಯಾಜಿನ್ ಮಾಡ್ಕೋಬೇಕು ಅಂದ್ರೆ, ಆಗ ತಾನೇ ಅರಳ್ತಾ ಇರೋ ಸಂಪಿಗೆ ಹೂವುದಿಂದ ಹೊರಸೂಸ್ತಾ ಇರ್ತಕ್ಕಂಥ ಘಮ ಮೂಗಿಗೆ ಬಡ್ದು ಅದ್ರ ಘಮಕ್ಕೆ ನಮ್ಗೆ ತಲೆನೋವು ಅಥವಾ ತಲೆ ಸುತ್ತು ಬಂದಂಗ ಆಗುತ್ತೆ, ಅಥವಾ ಕಣ್ಣನ್ನೊಮ್ಮೆ ಮುಚ್ಚಿ ಬಿಡ್ತೀವಿ ಆಹಾ ಅಂತ. ಆ ರೀತಿ ಆಗ್ತಾ ಇದೆ ನಿನ್ನ ಮೂಗನ್ನ ನೋಡ್ದಾಗ ಆಗ್ತಕ್ಕಂಥ ಆನಂದ ಅಂತ ಹೇಳ್ತಾ ಇದ್ದಾರೆ ಅವರು. ಆ ಭ ಅಂದ್ರೆ ಕಾಂತಿ ಅಂತ ಅರ್ಥ. ಅಂದ್ರೆ ಅದು ಯಾವಾಗ್ಲೂ ಕೂಡ ಒಂದು ಲೈಟ್ ಎಮರ್ಜೆಂಟ್ ಆಗ್ತಾ ಇರುತ್ತೆ ಅಂತ ಅರ್ಥ. ಭಾಸುರ ಅಂದ್ರೆ ಮಂಗಳಕರವಾಗಿರ್ತಕ್ಕಂಥದ್ದು, ಕಾಂತಿಯುತವಾಗಿರ್ತಕ್ಕಂಥದ್ದು ಅಂತ ಅರ್ಥ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ. ಇಲ್ಲಿ ಇನ್ನೊಂದು ನಾವು ಹೇಳ್ಬೇಕು ಅಂದ್ರೆ, ಅಮ್ಮನವರ ಮೂಗುನತ್ತು ಯಾರು ದೇವಸ್ಥಾನಕ್ಕೆ ಹೋದಾಗ ನೀವೇನೇನೆಲ್ಲ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ತಾಯಿಯ ಮೂಗುಬಟ್ಟು, ತಾಯಿಯ ಹಣೆಲಿರ್ತಕ್ಕಂಥ ಕುಂಕುಮ, ಹಾಗೂ ತಾಯಿಯ ಹಸ್ತಗಳು, ಆಶೀರ್ವಾದ ಮುದ್ರೆ, ವರದ ಅಭಯ ಹಸ್ತಗಳು, ಇದನ್ನ ನೋಡ್ಬೇಕು. ತಾಯಿ ಕಿರೀಟ ಇದ್ರೆ ಕಿರೀಟ ಕೂಡ, ಅಂದ್ರೆ ಅಮ್ಮನವ್ರ ಕಿರೀಟ ದರ್ಶನ ಮಾಡ್ಲಿಲ್ಲ ಅಂದ್ರೂ ಆಗುತ್ತೆ. ಗಂಡು ದೇವಸ್ಥಾನಕ್ಕೆ ಹೋದಾಗ ಕಿರೀಟ ದರ್ಶನ ಮಾಡ್ಕೋಬೇಕು. ಆದ್ರೆ ಅಮ್ಮನವ್ರಿಗೆ ಮುಖ್ಯವಾಗಿ ಹಣೆಗಿಟ್ಟಿರೋ ಕುಂಕುಮ, ಮೂಗಿನಲ್ಲಿ ಇಟ್ಟಿರ್ತಕ್ಕಂಥ ಮೂಗುನತ್ತು, ಅಮ್ಮನವ್ರಿಗೆ ಹಾಕಿರೋ ತಾಳಿ ಬುಟ್ಟು, ಇಷ್ಟನ್ನ ನೋಡ್ಕೊಂಡ್ ಬರ್ಬೇಕು. ಇದು ಮುಖ್ಯವಾಗಿ ಗಮನಿಸಲೇಬೇಕಾದ ಅಂಶ. ತಾಯಿಗೆ ಕೆಂಪು ಬಣ್ಣ ಸೀರೆ ಉಡ್ಸ್ಬಿಟ್ಟಿದ್ರು, ಮೈ ಮೇಲೆ ಎಷ್ಟೊಂದೆಲ್ಲ ಒಡವೆ ಹಾಕ್ಬಿಟ್ಟಿದ್ರು, ಪಳ 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 ಅಂತ ಹೊಳಿತಿತ್ತು ಅಂತ ನೋಡ್ಕೊಂಡ್ ಬರ್ತೀವಿ. ಮೂಗಲ್ಲಿ ಏನ್ ಹಾಕಿದ್ರು ಅಬ್ಸರ್ವ್ ಮಾಡಿದ್ರ, ಅಥವಾ ಹಣೆ ಮೇಲೆ ಏನಿಟ್ಟಿದ್ರು ಅಬ್ಸರ್ವ್ ಮಾಡಿದ್ರ, ಅಥವಾ ತಾಳಿ ಹೇಗಿತ್ತು ಅಬ್ಸರ್ವ್ ಮಾಡಿದ್ರ ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ. ಇದನ್ನೂ ಕೂಡ ನೋಡ್ಕೊಂಡ್ ಬರ್ಬೇಕು. ಯಾಕೆ ಅಂದ್ರೆ ಆಕೆಯ ಮೂಗಿನಲ್ಲಿ ಉಚ್ಛ್ವಾಸ ನಿಶ್ವಾಸ, ಅಂದ್ರೆ ನಾವೀಗ ಉಸಿರನ್ನ ಒಳಗ್ ತಗೊಂಡು ಉಸಿರನ್ನ ಹೊರಗಡೆ ಬಿಡ್ತೀವಲ್ಲ,
ಆತರ ತಾಯಿ ಮೂಗುಬೊಟ್ಟಿನಲ್ಲಿ ಯಾಕೆ ಧರಿಸಿದ್ದಾಳೆ ಅಂದ್ರೆ ಆಕೆ ಉಸಿರಾಡ್ಬೇಕಾದ್ರೆ ನಾಸಿಕದ ಕೊನೆಯಲ್ಲಿ ಆ ಮೂಗಿನತ್ತಿಗೆ ತಾಗಿ ಆ ಉಸಿರು ಇಡೀ ಬ್ರಹ್ಮಾಂಡಕ್ಕೆ ಹರಡಲಿ ಅಂತ, ಅಂಗಾರಕ ನಕ್ಷತ್ರಗಳ ಕಾಂತಿನ ಮೀರಿಸ್ಲಿ ಅಂತ ಅಲ್ವಾ. ಅಂಗಾರಕ ನಕ್ಷತ್ರ ಅಂದ್ರೆ ಅತ್ಯಂತ ಶ್ರೇಷ್ಠವಾದಂತಹ ನಕ್ಷತ್ರ. ಮಂಗಳವಾರ ಸಂಕಷ್ಟಿ ಬಂದ್ರೆ ಅಂಗಾರಕ ಸಂಕಷ್ಟಿ ಅಂತ ಕರಿತಿರೋ ರೀಸನ್ನೇ ಗೊತ್ತಿಲ್ಲ ಅಲ್ವಾ. ಅದೊಂದು ಪವಿತ್ರವಾದ ನಕ್ಷತ್ರ. ಆ ನಕ್ಷತ್ರದ ದಿವಸ ಏನಾಗತ್ತೆ ಅಂದ್ರೆ ಅದು ವಿಶೇಷವಾದಂತ ಸ್ಥಾನ. ಅವತ್ತು ಏನಾದ್ರೂ ಚತುರ್ಥಿ ಬಂದ್ರೆ ಅಥವಾ ವಿಶೇಷವಾಗಿ ಅಮ್ಮನವರ ಆರಾಧನೆ ಮಾಡ್ಬೇಕು ಅಂದ್ರೆ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ತಾಯಿಯ ಆ ಮೂಗು ನತ್ತಿಗೆ ಅಷ್ಟೊಂದು ವಿಶೇಷತೆ ಆದಂತ ಶಕ್ತಿ ಕೂಡ ಹೊಂದಿದೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ನೀವು ಇನ್ನೊಮ್ಮೆ ದೇವಸ್ಥಾನಕ್ಕೆ ಹೋದರೆ ಯಾವುದನ್ನೂ ಕೂಡ ನೀವು ಅಬ್ಸರ್ವ್ ಮಾಡದೆ ದೇವಿಯ ಮೂಗುನತ್ತು, ಹಣೆ, ನೀವೆಲ್ಲ ಇದನ್ನು ನೋಡ್ಕೊಂಡ್ ಬರ್ಬೇಕು. ಆಗ ಖಂಡಿತವಾಗ್ಲೂ ಕೂಡ ಅದು ನಮ್ಗೆ ಸಾಕಷ್ಟು ಹೆಲ್ಪ್ ಆಗತ್ತೆ. ಮೂರ್ತಿಗೆ ಹಾಕಿರೋ ಮೂಗ್ಬತ್ತು ಭಕ್ತರನ್ನಷ್ಟೇ ಅಲ್ಲ, ಎಲ್ರನ್ನೂ ಕೂಡ ಅದನ್ನ ಸೆಳೆಯುತ್ತೆ. ಅದಕ್ಕೆ ಅದರದೇ ಆದಂತ ಪ್ರತ್ಯೇಕವಾದ ಸ್ಥಾನ ಕೂಡ ಇದೆ.